ಹೌದ್ರಿ, ನಿನ್ನ ಇಷ್ಟೆಲ್ಲ ಹೇಳಿದ್ನ ಒಬ್ರು ಕೇಳಿದ್ರಿ ನನಗ, ಇಲ್ರಿ ಆಚಾರ ಮತ್ ನೀನ್ ಹೇಳಿದ್ರಿ ಶಿವದೀಕ್ಷೆ ಪಡ್ಕೋಬೇಕು, ಶರಣ ಬಸವಾಗ 8 ವರ್ಷ ಆಗಿತ್ತು ಶಿವದೀಕ್ಷೆ ಪಡ್ಕೊಳಕ್ ಹೋಗ್ಯಾನ, ಮತ್ ನಮಗ್ ವಯಸ್ಸಾಗೈತಲ್ಲ ಮತ್ ನಾವ್ ಪಡ್ಕೊಳಕ್ ಬರುತ್ತನ್ರಿ, ಅದಕ್ಕ ಮಿತಿ ಐತೇನ್ರಿ ವಯಸ್ಸಿಂದು ಅಂತ ಕೇಳಿದ್ರು ಒಬ್ರು. ಅದಕ್ಕೆ ಹೇಳಿದ ನಾನು, ಇಲ್ಲ ಪಾಪ ನಾಳೆ ಪುರಾಣದಾಗ ಹೇಳ್ತೀನಿ, ಯಾಕಂದ್ರೆ ನಿಮಗೂ ಇರ್ತಾವ ಅದ್ರ ಕೇಳಕ್ ಬಲ್ಲ ಅಂತೀರಿ. ಹೌದಿಲ್ಲ? ಹಾಗಾದ್ರೆ ಯಾವಾಗ ಯಾವಾಗ ಲಿಂಗ ದೀಕ್ಷೆಯನ್ನ ಪಡ್ಕೊಳ್ಬೇಕು ಮನುಷ್ಯ, ವಯಸ್ಸು ಎಷ್ಟೆಷ್ಟು ಇರ್ಬೇಕು ಅನ್ನೋದಕ್ಕ ನಮ್ ಹಿಂದಿನ ಸನಾತನ ಧರ್ಮದೊಳಗೆ ಕೂಡ ಪಡ್ಕೊಂಡ್ ಬಂದ್ರ, ಮೊದಲೇನು 8 ವರ್ಷದ ದೀಕ್ಷೆಯನ್ನು ಪಡ್ಕೋಬೇಕು ಅನ್ನೋದು ಇದು ಸಾಮಾನ್ಯ ಎಲ್ಲ ಮಕ್ಕಳಿಗೆ. ಕೇಳ್ತಲ್ಲ? ಸಾಮಾನ್ಯವಾಗಿ 8 ವರ್ಷಕ್ಕೇನು ಅಂತಂದ್ರ ಲಿಂಗ ದೀಕ್ಷೆಯನ್ನ ಪಡ್ಕೊಳ್ಬೇಕಪ್ಪ. ಹೌದ್ರಿ, ನಮ್ದು 8 ವರ್ಷ ಮೀರ್ತಿ, ಈಗ 8 ವರ್ಷ ಆಗಿ ಹೋಗ್ಬಿಟ್ಟತಿ. ಹಾಗಾದ್ರೆ 8 ವರ್ಷ ಆದ್ರ ಮತ್ತೆ ಲಿಂಗ ದೀಕ್ಷೆ ಪಡ್ಕೊಳಕ್ ಬರಂಗ್ಲೇನು? ಹಂಗಲ್ಲ. ಆ 8ಕ್ಕೆ ಏನ್ ಮಾಡ್ಬೇಕು? ಇನ್ 8 ಸೇರ್ಸ್ರಿ, ಎಷ್ಟಾತು? 16 ಆತು. ಹೌದಿಲ್ಲ? ಮತ್ತ 16ಕ್ಕೆ ಲಿಂಗ ದೀಕ್ಷೆನೂ ಪಡ್ಕೋಬಹುದು, 16ರೊಳಗೆ ಲಿಂಗ ದೀಕ್ಷೆನೂ ಪಡ್ಕೋಬಹುದು. ಇಲ್ರಿ ಮತ್ ನಮಗ 16 ದಾಟ್ ಬಿಟ್ಟಾವು, ಆ 16ಕ್ಕೆ ಮತ್ 16 ಕೂಡಿಸ್ರಿ, 32 ಆತ. 32ಕ್ಕಾದ್ರೂ ಏನ್ ಮಾಡ್ಬೇಕು? ಆಗ ಮದುವೆ ಗಿದಿವಿ ಎಲ್ಲ ಆಗಿರ್ತೈತಿ, ಆಗರ ಏನೋ ಒಂದಿಷ್ಟು ಲಿಂಗ ದೀಕ್ಷೆ ತಗೋಪ್ಪ. ಇಲ್ರಿ ಆಚಾರ ಮತ್ ನಾವ್ ಎಷ್ಟು ದಿವಸ ಮದುವೆ ಚಿಂತಿ ಆ ಚಿಂತಿ ಮಾಡ್ಕೊತ ಲಿಂಗ ದೀಕ್ಷೆ ತಗೊಳ್ದಾಗಿಲ್ಲ, 32 ಮುಗ್ದಾವ್ ನಮ್ಮ, ಏನು 32 ಮುಗ್ದಾವಪ್ಪ ನಮ್ಮ ಅಂತಂದ್ರ ಆ 32ಕ್ಕೆ ಮತ್ 32 ಸೇರಿಸ್ರಿ, ಎಷ್ಟಾಯ್ತು? 64 ವಯಸ್ಸು. 64 ವಯಸ್ಸಿನೊಳಗ್ರ ಏನ್ ಮಾಡ್ಬೇಕು? ಲಿಂಗ ದೀಕ್ಷೆ ತಗೋಬೇಕು. ಯಾಕೆ ಅಟ್ಟೊತ್ತಿಗೆ ಏನೂ ಇರಾಗಲ್ಲ ನಿಮ್ದು, ಮೂಲ್ಯಾಕ ಕುಂದ್ರಿಸಿರ್ತಾರ, ಹೊಸಿ ಬಂದಿರ್ತಾಳ ಮನ್ಯಾಗ, ನಿಂದೇನೈತಿ ಸುಮ್ ಮೂಲ್ಯಾಕ ಕುಂದ್ರು 3 ಹೊತ್ತು ಮಾಡಿ ಹಾಕ್ತೀನಿ, ಇಲ್ಲ 2 ಹೊತ್ತು ಹಾಕ್ತೀನಿ ಸುಮ್ ಕುಂದ್ರ ಅಂತಾಳ. ಮೂಲ್ಯಾಕ ಕೂತಿರ್ತೀರಿ, ಆಗರ ಏನ್ ಮಾಡ್ಬೇಕು? ಮತ್ ಮೂಲ್ಯಾಗ ಸುಮ್ ಕುಂದ್ರದೇನೈತಿ? ಲಿಂಗ ದೀಕ್ಷೆ ತಗೊಂಡ ಶಿವನ ಸ್ಮರಣೆ ಮಾಡ್ಬೇಕು, ನಾಮಸ್ಮರಣೆ ಮಾಡ್ಬೇಕು. ಇಲ್ರಿ ಮತ್ ನಮಗ ಆಗೂ ಆಗಿಲ್ಲಪ್ಪ, ನಮಗ ಏನು 60 ಎಷ್ಟ್ರಿ? 64ಕ್ಕೂ ಆಗ್ಲಿಲ್ಲ ನಮಗ. ಮತ್ತ 64 ಮತ್ ನಮಗ್ ವಯಸ್ಸು ಮುಗಿದ್ ಬಿಟ್ಟಾವ, ಈಗ 64 ದಾಟೆ ಐತಿ, ಆ 64ಕ್ಕೆ ಇನ್ನು 64 ಸೇರ್ಸ್ರಿ, ಎಷ್ಟಾತು? 8 ವರ್ಷ ಬದುಕಂಗೆ ಇಲ್ರಿ ನಾವ್ ಅಂತೀರಿ. ಅಟ್ಟೊತ್ತು ನೋಡೋದು ಎಲ್ಲಾರು ಟಂಕ್ ಕಣಕಂಡ್ ಹೋಗಿ ಬಿಟ್ಟಿರ್ತೀವಿ. ಹೌದಿಲ್ಲ? ಅದಕ್ಕ ಶಿವದೀಕ್ಷೆಯನ್ನು ತಗೊಳಕ ಯಾವುದೇ ವಯೋಮಿತಿಗಳಿಲ್ಲ. 8, 16, 32, 64, 128 ಯಾವ ವಯೋಮಿತಿನೂ ಇಲ್ಲ. ನೀ ಯಾವಾಗಾದ್ರೂ ಶಿವದೀಕ್ಷೆಯನ್ನು ತಗೋಬಹುದು. ಅದನ್ನ ಬಸವಣ್ಣ ಹೇಳ್ತಾನ, ನೆರೆಗೆಣ್ಣೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಕಾಲ ಮೇಲೆ ಕೈಯನು ಕೋಲು ಅಳಿಯದ ಮುನ್ನ ಪೂಜಿಸು ಕೂಡಲ ಸಗಮ ದೇವನ ಕೆನ್ನೆಗೆ ಕಲ್ಲಕ್ಕೆ
ಯಾವಾಗ ಪೂಜೆ ಮಾಡ್ಬೇಕಪ್ಪ? ನೆರೆಗೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಬೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಮುಪ್ಪಿಂದ ಪಳಿಯದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ. ಮುನ್ನ 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 ಅನ್ಕೋತ ಬಂದು ಎಲ್ಲಿತನ? ನಿಂದು ವಯಸ್ಸು ಹೋಗ್ಲಿ, ನಿನ್ನ ಅಂದ ಚಂದ ಹೋಗ್ಲಿ, ನಿನ್ನ ಹಲ್ಲು ಹೋಗ್ಲಿ, ಕಣ್ಣು ಹೋಗ್ಲಿ, ಕಾಲು ಹೋಗಿ ಇನ್ನೊಬ್ಬರಿಗೆ ಮುಪ್ಪಿಂದ ಪಳಿಯದ ಮುನ್ನ. ನಿಂದ ಎಲ್ಲಾ ಮುಪ್ಪ ಅಳಿಯುಕಿತ ಮುಂದೆ ಇನ್ನೇನು ಸಾಯಿದ ಒಂದು ಕ್ಷಣ ಐತಂದ್ರೂ ಕೂಡ ಆ ಪರಮಾತ್ಮನ ನೆನೆ ಅಂತ ಏನ್ ಮಾಡ್ತಾನ? ಬಸವಣ್ಣನು ಕೂಡ ಹೇಳ್ತಾನ ಅದನ್ನ. ಅದಕ್ಕ ನಾವು ಸಾಯುಕಿತ ಮುಂಚಿತವಾಗಿ ಏನ್ ಮಾಡ್ಬೇಕು ಅಂತ? ಲಿಂಗ ದೀಕ್ಷೆಯನ್ನ, ಶಿವ ದೀಕ್ಷೆಯನ್ನ ತಗೊಳ್ಬೇಕು ಅಂತ ಹೇಳ್ತಾರೆ. ಮತ್ ನಾವು ಲಿಂಗ ದೀಕ್ಷೆ ಶಿವ ದೀಕ್ಷೆ ತಗೋಲಿಲ್ಲ ಅಂತಂದ್ರ ಒಬ್ಬ ಸಂತ, ಇನ್ ನಾವು ಶಿವಯೋಗಿ ಅಂತ ಕರಿತೀವಲ್ಲ, ಅಂತ ಶಿವಯೋಗಿ ಪ್ರತಿದಿನ ಕೂಡ ಅವದೇ ಶಿವಯೋಗಿಗಳದ್ದು ಯಾವ ಮನೆ ಇರಲ್ಲ, ಮಠ ಇಲ್ಲ, ಏನೂ ಇಲ್ಲ ಅವ್ರದ್ದು. ಯಾವ ಊರು ಕಾಂತತಿ ಆ ಊರೊಳಗೆ ಭಿಕ್ಷೆ ಬೇಡೋದು, ಅಲ್ಲಟ ಪ್ರಸಾದ ಮಾಡೋದು, ಎಲ್ಲರ ಒಂದು ಹಾಳ ದೇವಾಲಯದೊಳಗ ತಂಗೋದು ಮಾಡ್ತಿರ್ತಾನೆ. ಮತ್ ಅವಂದು ಏನು ನಿಯಮ ಅಂತಂದ್ರ, ಭಿಕ್ಷೆ ಬೇಡ್ತಾ 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 ಬಂದ ಅಂತಂದ್ರ ಒಂದ ಊರೊಳಗ ಭಿಕ್ಷೆ ಬೇಡೋದು. ಅವತ್ತು ಒಂದು ದಿವ್ಸಕ್ಕೆ ಒಂದ ಊರು, ಆ ಊರೊಳಗೆ ನೀಡಿದ್ರೆ ಅವತ್ ಪ್ರಸಾದ, ಆ ಊರೊಳಗೆ ಯಾರು ನೀಡ್ಲಿಲ್ಲ ಅವತ್ ಉಪವಾಸ. ಇದು ಅವನ ನಿಯಮ, ಅವನೊಂದು ಪದ್ಧತಿ ಇದು. ಆತು ಅಂತ ಒಂದು ಗ್ರಾಮಕ್ಕೆ ಬಂದ. ಆ ಗ್ರಾಮದೊಳಗೆ ಪ್ರತಿಯೊಂದು ಮನೆಗೂ ಕೂಡ ಹೋಗಿ ಭಿಕ್ಷಾಂದೇಹಿ ಭಿಕ್ಷಾಂದೇಹಿ ಅಂತ ಕರೀತಾನೆ. ಆ ಊರು ಎಂತಾದಿತ್ತೋ ಗೊತ್ತಿಲ್ಲ, ಒಬ್ರು ಕೂಡ ಭಿಕ್ಷಾಂದೇಹಿ ಅಂದಾಗ ಮುಂದಿನ ಮನೆಗೆ ಹೋಗ ಒಬ್ರಂತಾರ, ಇನ್ನೊಂದು ಮನೆಗೆ ಏನು ಮಾಡಿಲ್ಲ ಮುಂದೆ ಹೋಗಂತ ಒಬ್ರಂತಾರ, ಒಬ್ಬೊಬ್ರಂತರು ಬಾಗ್ಲಾನ ತೆಗಿಯಂಗಿಲ್ಲ ಮನೆಗೆ. ಸುತ್ತಿದ ಸುತ್ತಿದ ಮನಿ 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 ಇಡೀ ಊರ್ ಸುತ್ತಿದ, ಇನ್ನೇನು ಕೊನೆಗ ಇನ್ನೇನು ಮತ್ತೆ ಸಿಗೋವಲ್ದು, ಮತ್ತೆ ಹೆಂಗ್ ಮಾಡೋದಪ್ಪ ಪರಮಾತ್ಮ ಅಂತ ಇನ್ನು ಒಂದ್ ಮನಿ ಉಳಿದಿರ್ತೈತಿ. ಕೊನೆಗ ಅದೊಂದು ಮನಿ ಬೇಡುನು, ಸಿಕ್ರ ಪ್ರಸಾದ ಉಣ್ಣನು, ಇಲ್ಲ ಇವತ್ತೊಂದ್ ದಿವ್ಸ ನೀರು ಕುಡಿದು ಪರಮಾತ್ಮನ ಹೆಸರು ಮ್ಯಾಗ ಎಲ್ಲರ ಒಂದಿಷ್ಟು ಮಲ್ಕೊಳ್ಳು ಅಂತ ಏನ್ ಮಾಡಿದ ಶಿವಯೋಗಿ ಹೋಗಿ ಆ ಮನಿ ಮುಂದೆ ನಿಂದಿರ್ತಾನ. ನಿಂತ ವಾ ಭಿಕ್ಷಾಂದೇಹಿ ಭಿಕ್ಷಾಂದೇಹಿ ಅಂದ. ಯಾವಾಗ ಭಿಕ್ಷಾಂದೇಹಿ ಅಂತ ಕರಿತಾನೋ ಆಗ ಮನೆಯ ಬಾಗಲ ತೆಗಿತಾಳ ಒಬ್ರು ಹೆಣ್ಮಗಳು. ಯಾವಾಗ ಹೆಣ್ಮಗಳು ಬಾಗಲ ತಗೊಳ್ಳೋ ನೋಡ್ತಾಳ ಶಿವಯೋಗಿಯನ್ನ, ನೋಡಿದ ಕ್ಷಣದೊಳಗ ಕೈ ಮುಗಿತಾಳ. ಕೈ ಮುಗಿದಪ್ಪ ಯಪ್ಪ ನಿಂದಿರಿ ಅಂತ ಓಡಿ ಹೋಗಿ ಒಂದು ಚರಿಗೆ ನೀರು ತಗೊಂಬಂದ ಆ ಶಿವಯೋಗಿ ಪಾದಕ್ಕೆ ಹಾಕಿದ್ಲು. ಯಪ್ಪ ಬರ್ರಿಯಪ್ಪ ಮನಿಯೊಳಗೆ ಬರ್ರಿ ನಿಮಗೆ ಭಿಕ್ಷೆ ನೀಡೋದಲ್ಲ, ಇವತ್ತಿನ ಪ್ರಸಾದ ನಮ್ಮ ಮನಿಯೊಳಗ ಮಾಡುವಂತ್ರಿ ಅಂದ್ಲು. ಶಿವಯೋಗಿಗೆ ಬಹಳ ಖುಷಿ ಆಗ್ಬಿಡ್ತು. ಯವ್ವ ಇಡೀ ಊರಾಗ ಮನಿ 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 ತಿರುಗಿದ್ರ ಯಾರು ಒಂದು ತುತ್ತು ಅನ್ನ ನೀಡಲಿಲ್ಲ, ಮನಿಯೊಳಗ ಕರೆದ ಪ್ರಸಾದ ಕೊಡ್ತೀನಿ ಅನ್ನಕತ್ತೀಯಲ್ಲೇವ, ಎಂತ ದೊಡ್ಡ ಮನಸ್ಸಿ ತಾಯಿದು ಅಂತ ಏನ್ ಮಾಡಿದ ಮನಿಯೊಳಗ ಬರ್ತಾನ. ಯಾವಾಗ ಮನಿಯೊಳಗ ಬಂದನು ಆ ತಾಯಿ ಅಂತಾಳ ಶಿವಯೋಗಿಗಳ, ನಿಮಗ ಸ್ನಾನಕ್ಕೆ ರೆಡಿ ಮಾಡ್ತೇನ್ರಿ, ಸ್ನಾನ ಮಾಡ್ರಿ, ಇಲ್ಲೇ ನಮ್ಮ ಜಗಲಿ ಒಳಗ ಪೂಜೆ ಮಾಡ್ರಿ, ಆಮ್ಯಾಗ ನಿಮಗ ಪೂಜೆ ಮುಗಿ ಕೊಡದ ಬಿಸಿ ಬಿಸಿ ಪದಾರ್ಥಗಳನ್ನ ಮಾಡ್ತೀನಿ, ಪ್ರಸಾದ ಮಾಡುವಂತ್ರಿ. ಇನ್ನಷ್ಟು ಆನಂದ ಆಗ್ಬಿಡ್ತು ಶಿವಯೋಗಿಗೆ. ಬರೇ ಪ್ರಸಾದ ಅಲ್ಲ, ಇವತ್ತು ನಮ್ಮ ಅಪ್ಪ ಶಿವಪ್ಪನ್ನ ಪೂಜೆ ಮಾಡಕ್ ಸಲಕ್ಕೆ ಈ ಮನೆಯೊಳಗ ಜಾಗ ಸಿಗ್ತಲ್ಲ, ಬಹಳ ಖುಷಿ ಆಯ್ತು. ಸ್ನಾನ ಮಾಡಿದ, ಲಿಂಗ ಪೂಜೆ ಕೂತ, ಹೆಣ್ಮಗಳು ಏನ್ ಮಾಡ್ತಿಲ್ಲ ಒಳಗ ಮೃಷ್ಟಾನ್ನ ಭೋಜನ 4-5 ತರ ಅಡಿಗೆಗಳನ್ನ ಮಾಡಿ ರೆಡಿ ಮಾಡ್ತಾಳ. ಪೂಜೆ ಎಲ್ಲ ಮುಗಿತ್ತು. ಎಲ್ಲಾ ಪೂಜೆ ಮುಗಿದ್ಮ್ಯಾಗ ಶಿವಯೋಗಿಗಳನ್ನು ಮನಿ ಹಾಕಿ ಕುಂದಿರ್ಸ್ತಾಳ. ಮುಂದ ಪ್ಲೇಟ್ ಇಟ್ಟು ನಾನಾ ತರವಾಗಿರ್ತಕ್ಕಂಥ ಅಡಿಗೆಯನ್ನು ಬಡಿಸಿ ಸಾಷ್ಟಾಂಗ ಹಾಕಿದ್ಲು. ತನ್ನ 2 ಮಕ್ಕಳಿದ್ದು ಕರಿತಾಳ, ಮಕ್ಕಳು ಕೂಡ ಸಾಷ್ಟಾಂಗ ಹಾಕಿಸ್ತಾಳ. ಸಾಷ್ಟಾಂಗ ಹಾಕಿಸಿದ್ಮ್ಯಾಗ ಶಿವಯೋಗಿಗಳು ಬಹಳ ಖುಷಿ ಆಗ್ತವೆ. ಏನು ಸಂಸ್ಕಾರ ಈ ಮನಿದು, ಅಬ್ಬಾ ಈ ಗ್ರಾಮದೊಳಗ ಇದು ಒಂದು ಮನಿ ನೋಡಿ ನನಗೆ ಬಹಳ ಇಷ್ಟ ಆತವ್ವ, ಏನ್ ಸಂಸ್ಕಾರ ಅಂತ ಬಹಳ ಖುಷಿಯಿಂದ ಎಲ್ಲಾ ಪ್ರಸಾದ ಮಾಡಿ ಆನಂದ ಆಯ್ತು. ಇಷ್ಟೆಲ್ಲಾ ಆನಂದ ಆದ್ಮ್ಯಾಗ ಶಿವಯೋಗಿ ಹೋಗು ಮುಂದ ಆ ಹೆಣ್ಮಗಳಿಗೆ ಅಂತಾನ, ಯವ್ವ ಹೆಣ್ಮಕ್ಳಿಗೆ ವಯಸ್ಸು ಕೇಳಬಾರ್ದು, ಆದ್ರೂ ನಿನಗೆ ಇಷ್ಟೊಂದು ಸಂಸ್ಕಾರ ಐತಲ್ಲ, ನಿನಗೆ ಹಂಗ ಕೇಳ್ತೀನಿ, ನಿನ್ನ ವಯಸ್ಸು ಎಷ್ಟಾಗಯ್ಯವ್ವ ಅಂತ ಶಿವಯೋಗಿ. ಆಗ ಹೆಣ್ಮಗಳಂತಾಳ, ಏನಿಲ್ಲ ಶಿವಯೋಗಿಗಳ, ನನಗೆ ಈಗ 10 ವರ್ಷ ಅಂದ್ಲಕ್ಕಿ. ಎಷ್ಟು? 10 ವರ್ಷ ಅಂದ್ಲಕ್ಕಿ. ಶಿವಯೋಗಿಗಳು ಗಾಬರಿನ ಆದ್ರ. 2 ಮಕ್ಕಳದಾವು, ತಲೆಯಾಗ ಅಲ್ಲೊಂದಿಲ್ಲೊಂದು ಕೂದಲು ಬೆಳಗಾಗ್ಯಾವು. 10 ವರ್ಷ ಅಂತಾಳಲ್ಲ ಆಕಿ. ಯವ್ವ ಮತ್ತೆ ನಿನಗ್ 10 ವರ್ಷ ಆದ್ರ ನಿನ್ನ ಗಂಡಗ ಅಂತ ಶಿವಯೋಗಿ, ನನ್ನ ಗಂಡಗ ಈಗ 5 ವರ್ಷ ರೀ. ಮತ್ತೊಟ್ಟು ಗಾಬರಿ ಆದ, ತಲೆನ ಕೆಡಾಕತ್ತಿ ಬಿಡ್ತೀವಿ.
ಯಾಕೆ ಹೆಂಡತಿ ಗಂಡನ್ಕಿಂತ ಸಣ್ಣಕ್ಕಿರ್ಬೇಕು, ಗಂಡನ ವಯಸ್ಸಿನ ಸಾಂದ್ ಹೇಳಕತ್ತಲ್ಲ ಆಕಿ ಅಂದ್ರ. ಯಾವ ಮತ್ತ ನಿನ್ನ ಗಂಡಗ 5 ಆದ್ರ ನಿನ್ನ ಮಾವಗೆ ಎಷ್ಟು ಅಂತ. ನಮ್ಮ ಮಾವಾಗ ಈಗ 2 ವರ್ಷ ರೀ ಅಂತ. 2 ವರ್ಷ ನನ್ನ ತಲೆ ಕಟ್ಟಿ ಬಿಡ್ತಿ ಶಿವಯೋಗಿದು. ಯವ್ವ ನೀನು ಹುಡುಗಾಟ ಮಾಡ್ಬೇಡವ್ವ, ನಾನು ರಗಡ ಗ್ರಂಥ ಓದಿನಿ, ರಗದ ಪುಸ್ತಕ ಓದಿನಿ, ಶಾಸ್ತ್ರ ಓದಿನಿ, ತಪಸ್ ಮಾಡೀನಿ, ಎಲ್ಲಾ ಮಾಡೀನಿ. ಈಗೇನ್ ಹೇಳಿದ್ಯಲ್ವ ಇದರ ಅರ್ಥ ಅಂತೂ ನನಗ ಆಗ್ಲಿಲ್ಲ, ನೀನ ಇದರ ಅರ್ಥ ಹೇಳು ಅಂತ ಹೇಳು ಅನ್ನೋ ಶಿವಯೋಗಿ. ಆಗ ಹೆಣ್ಮಗಳಂತಾಳ, ಏನಿಲ್ರಿ ಶಿವಯೋಗಿಗಳಿಗೆ ಇದರ ಅರ್ಥ ಏನು ಅಂತಂದ್ರ, ನನಗೆಲ್ಲ ಈಗ 40 ವಯಸ್ಸು ರೀ. ಎಷ್ಟು? ನನಗೆಲ್ಲ ಈಗ 40 ವಯಸ್ಸಾಗ್ಯಾವು. ಆದ್ರ 40 ವಯಸ್ಸಾಗ್ಯಾವ ಅಂತಂದ್ರೆ ನನಗೆ ಈಗ ಹಿಂದಕ್ಕೊಮ್ಮೆ ನಮ್ಮ ಊರೊಳಗೆ ಪ್ರವಚನ ಹಚ್ಚಿದ್ರು. ಆ ಪ್ರವಚನದೊಳಗೆ ಒಬ್ರು ಶಾಸ್ತ್ರಿಗಳು ದೀಕ್ಷೆ ತಗೋ ಅಂತ ದಿನ ಹೇಳಿ ಹೇಳಿ ಅವರ ಮಾತಿಗೆ ಆ ಪ್ರವಚನಕ್ಕೆ ಒಲಿದು ನಾ ದೀಕ್ಷೆ ತಗೊಂಡ್ ನನಗೆ ಈಗ ಎಷ್ಟ 10 ವರ್ಷ ಆಗೈತ್ರಿ. ದೀಕ್ಷೆ ತಗೊಂಡ್ ಈ ದಾರಿಯೊಳಗೆ 10 ವರ್ಷ ಆಗೈತಿ. ಅದಕ್ಕೆ ನನಗೆ 10 ವರ್ಷ ಲೆಕ್ಕ, ನನಗೆ 10 ವರ್ಷ ಅಂದ್ಲಕ್ಕಿ. ಮತ್ ನಿನ್ನ ಗಂಡದ ನಾ ದಿನ ಮಾಡೋ ಲಿಂಗ ಪೂಜೆ ನೋಡಿ ನೋಡಿ ಅದ್ರ ಕಿವಿ ಹಿಂಡಿ 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 ಏನ್ ಮಾಡೇನ್ರಿ, ಅದು ಈಗ 5 ವರ್ಷ ಆತ್ರ ಲಿಂಗ ದೀಕ್ಷೆ ತಗೊಂಡ, ಅದಕ್ಕ ಅವಂಗ 5 ವರ್ಷ. ಮತ್ ನಿಮ್ ಮಾವ ಮತ್ ನಾ ಮಗನ ಸೊಸಿನ ನೋಡಿ ನೋಡಿ ನಮ್ಮ ಮಾವಗೂ ಕೂಡ ನಾನು ನನ್ನ ಗಂಡ ಹೇಳಿ 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 ಏನ್ ಮಾಡೀವ್ರಿ, ಇಷ್ಟು ವರ್ಷ ಅವ್ರು ದಾರಿಗೆ ತಗೊಂಬಂದಿವಿ. ಅವ್ರಿಗೆ ಈಗ 2 ವರ್ಷ ಆತ್ರಿ ಲಿಂಗ ದೀಕ್ಷೆ ತಗೊಂಡ, ಅದಕ್ಕ ಅವ್ರಿಗೆ 2 ವರ್ಷ. ಇಟ್ಟು ಮುಗಿತಿ ಶಿವಯೋಗಿ ಇನ್ನೇನ್ ಹೋಗ್ಬೇಕು, ಶಿವಯೋಗಿ ತಲೆಯಾಗ ಬಂತು. ಓ ಅತ್ತಿನ ಕೇಳಿಲ್ಲಲ್ಲ ಅಂತ. ಅಲ್ಲವ ನಿಂದಾತು, ನಿನ್ನ ಗಂಡಂದಾತು, ನಿಮ್ಮ ಮಾವಂದಾತು, ಮತ್ ನಿಮ್ಮ ಅತ್ತಿಗೆ ಎಷ್ಟು ವಯಸ್ಸು? ನಿಮ್ಮ ಅತ್ತಿಗೆ ಎಷ್ಟು ವಯಸ್ಸು ಅಂದ್ರೆ ಅಕ್ಕೇನಂದ್ರ, ಏನಿಲ್ರಿ ನಮ್ಮ ಅತ್ತಿಗೆ ಎಷ್ಟು ಹೇಳಿದ್ರು ಸಾಕಾಗೈತ್ರಿ, ನಮ್ಮ ಲೆಕ್ಕಕ್ಕೆ ನಮ್ಮ ಅತ್ತಿನ್ನು ಹುಟ್ಟೇ ಇಲ್ರಿ ಅನ್ಲಕ್ಕಿ. ನಮ್ಮ ಅತ್ತಿ ಇನ್ನು ಹುಟ್ಟೇ ಇಲ್ರಿ ಅನ್ಲಕ್ಕಿ. ಅದಕ್ಕ ಯಾರ ಲಿಂಗ ದೀಕ್ಷೆ ತಗೊಳಂಗಲೋ ಅವ್ರ ಆ ಪರಮಾತ್ಮ ಲೆಕ್ಕದಾಗ ಇನ್ನು ಹುಟ್ಟೇನಿಲ್ಲ ಅಂತ ಅರ್ಥ. ಇದ್ರೊಳಗೆ ಯಾರು ಹುಟ್ಟಿರಿ? ಅದಕ್ಕ ತಾಯಿ ಒಂದಿಷ್ಟು ಏನ್ ಮಾಡ್ಬೇಕು, ಆ ಪರಮಾತ್ಮ ಲೆಕ್ಕಕ್ಕೆ ಬರ್ಬೇಕು ನಾವು. ಬರೀ ಏನದೀವಿ ಈ ಭವಬಂಧನದೊಳಗೆ, ಈ ಭವದ ಲೆಕ್ಕಕ್ಕೆ ಕಷ್ಟ ಅದೀವಿ ಈಗ ನಾವು. ಮಂದಿ ಕಣ್ಣಿಗೆ ಕಾಣಕ್ ಅದೀವಿ. ಮಂದಿ ಕಣ್ಣಿಗೆ ಕಾಣೋದಲ್ಲ, ಮ್ಯಾಗದನಲ್ಲ ಅವನ ಕಣ್ಣಿಗೆ ಕಾಣ್ಬೇಕಾಗಿತ್ತು ಅಂತಂದ್ರ ಒಂದಿಷ್ಟು ಶಿವ ದೀಕ್ಷೆ ಲಿಂಗ ದೀಕ್ಷೆಯನ್ನು ತಗೊಂಡು ಅವನ್ನ ನೋಡ್ಬೇಕು ಅಂತ. ಈ ತರನಾಗಿ ಇಂಥ ಶಿವ ದೀಕ್ಷೆಯನ್ನ ನಿನ್ನೆಯ ದಿವಸ ಗುರುಗಳಾಗಿರ್ತಕ್ಕಂಥ ಕಲಿಕೇರಿ ಮೊರರಾಧ್ಯರು ಶರಣ ಬಸವನಿಗೆ ಕೊಡುವ ಸಂದರ್ಭದೊಳಗೆ ನಿಂತಿದ್ವಿ. ಯಾವಾಗ ಶರಣ ಬಸವ ಕಲಿಕೇರಿ ಮೊರರಾಧ್ಯರ ಹತ್ರ ಬರ್ತಾನೋ, ಬಂದಾಗ ಮರುಳರಾಧ್ಯರ ಅವನಲ್ಲಿ ಹಲವಾರು ರೀತಿಯಾಗಿ ಪರೀಕ್ಷೆಯನ್ನ ಮಾಡ್ತಾರ. ಪರೀಕ್ಷೆಯನ್ನ ಮಾಡಿ ಒಂದು ದಿವಸ ಭವ್ಯವಾಗಿರ್ತಕ್ಕಂಥ ವೇದಿಕೆಯನ್ನ ತಯಾರು ಮಾಡಿ ಶಾಸ್ತ್ರಬದ್ಧವಾಗಿ ಏನು ನಮ್ಮ ಆಗಮ ಶಾಸ್ತ್ರದ ಪ್ರಕಾರ ಏನ್ ಮಾಡ್ತಾರ, ಲಿಂಗ ದೀಕ್ಷೆಯನ್ನ ಕೊಡ್ಲಿಕ್ಕೆ ಶರಣ ಬಸವನಿಗೆ ತಯಾರನ್ನ ಮಾಡ್ತಾರ. ಯಾವ ತರನಾಗಿ ಲಿಂಗ ದೀಕ್ಷೆ ಅಂತಂದ್ರ ತಾಯಿ, ನಮಗ ಮತ್ತ ಜಂಗಮರಿಗೆ ಎಷ್ಟು ವ್ಯತ್ಯಾಸ ಲಿಂಗ ದೀಕ್ಷೆ ಅಂತಂದ್ರ, ಭಕ್ತರಿಗೆ ಏನ್ ಮಾಡ್ತಾರ ಅಂತಂದ್ರ ಲಿಂಗ ದೀಕ್ಷೆ ಮಾಡ್ಬೇಕಾಗಿತ್ತು ಅಂದ್ರ ಪಂಚಾಕ್ಷರಿ ಮಹಾಮಂತ್ರ ಮತ್ತು ಲಿಂಗವನ್ನ ಕೊಡ್ತಾರ, ಇಷ್ಟು ಭಕ್ತರಿಗೆ. ಆದ್ರ ಅಯಾಚನ ಮಾಡಿ ಒಬ್ಬ ಸ್ವಾಮಿಗಳಿಗೆ ಏನ್ ಮಾಡ್ತಾರ ಅಂತಂದ್ರ ಲಿಂಗ ಮತ್ತು ಮಂತ್ರ ಜೊತೆನೆ ಏನ್ ಮಾಡ್ತಾರ, ಬೆತ್ತ ಮತ್ತು ಜೋಳ್ಗಿಯನ್ನು ಕೊಡ್ತಾರ. ನಿಮಗ್ ಕೊಡಂಗಲ್ಲ, ನಿಮಗ್ ಕೊಟ್ರ ಮನೆಗೆ ಹೋಗಂಗಲ್ಲ. ಏನು ಜಂಗಮರಿಗೆ ಮಾತ್ರ ಬೆತ್ತ ಜೋಳ್ಗಿಯನ್ನ ಕೊಡ್ತಾರ. ಅದರ ತರನಾಗಿ ಕಲಿಕೇರಿಯ ಮೊರರಾಧ್ಯರು ಶರಣ ಬಸವನನ್ನ ಕುಂದಿರಿಸ್ತಾರ. ಯಾವ ಗದ್ಗಿಯನ್ನ ಹಾಸಿರುತ್ತಾರೋ ಆ ಗದ್ಗೆ ಮೇಲೆ ಶರಣ ಬಸವನನ್ನು ಕುಂದಿರಿಸಿ ಆ ಶರಣ ಬಸವನ ಹಸ್ತ ಮಸ್ತಕಗಳನ್ನ ಪೂಜೆ ಮಾಡ್ತಾರ. ಅವನಲ್ಲಿರ್ತಕ್ಕಂಥ ಮನಿಲತೆಗಳನ್ನ ಪಾದೋದಕ ಹಲವಾರು ರೀತಿಯಾಗಿರ್ತಕ್ಕಂಥ ಅಭಿಷೇಕದಿಂದ ಏನ್ ಮಾಡ್ತಾರ, ಅವನ ಮಲಿನತೆಯನ್ನ ಕಳಿತಾರ. ಎಲ್ಲಾ ಮಲಿನತೆಯನ್ನ ಕಳೆದು ಎಲ್ಲ ಕಡೆ ಕೂಡ ವಿಭೂತಿಯನ್ನ ಧಾರಣೆ ಮಾಡ್ತಾರ, ಗಂಧವನ್ನ ಧಾರಣೆ ಮಾಡ್ತಾರ. ಹಣೆಯ ಮೇಲೆ ತೆಲೆಯ ಮೇಲೆ ಪುಷ್ಪವನ್ನ ಇಟ್ಟು ಕೊರಳೊಳಗ ಸ್ವಸ್ವರೂಪಿಯಾಗಿರ್ತಕ್ಕಂತಹ ಪರಮಾತ್ಮನ ಸ್ವರೂಪವಾಗಿರ್ತಕ್ಕಂಥ ಲಿಂಗು ಅಂದ್ರೆ ಪೀಠಕವನ್ನ, ಅದಕ್ಕ ಪಂಚಾಮೃತ ಅಭಿಷೇಕವನ್ನ ಮಾಡ್ತಾರ. ಆ ಅಭಿಷೇಕವನ್ನ ಮಾಡಿ ಆ ಲಿಂಗುವನ್ನ ಒಂದು ಅರಬಿಯೊಳಗ ಕಟ್ಟಿ ಶರಣ ಬಸವನ ಕೊರಳಿಗೆ ಕಟ್ತಾರ. ಯಾವಾಗ ಶರಣ ಬಸವ ಕೊರಳಿಗೆ ಲಿಂಗವನ್ನ ಕಟ್ಟಿದ್ರು, ಅದ ಆದ ನಂತರ ಶರಣ ಬಸವನ ಎಡಗಿವಿಯೊಳಗ ಪಂಚಾಕ್ಷರಿ ಮಹಾಮಂತ್ರವನ್ನ ಬಿತ್ತಾರ. ಪಂಚಾಕ್ಷರಿ ಮಹಾಮಂತ್ರವನ್ನ ಬಿತ್ತಿ ಅವನ ಕೈಯೊಳಗ ಜೋಳಿಗೆ ಮತ್ತು ಬೆತ್ತವನ್ನ ಕೊಡ್ತಾರ. ಹೀಗೆ ಎಲ್ಲಾ ಲಿಂಗ ದೀಕ್ಷೆಯ ಪ್ರಕಾರಗಳು ಮುಗಿದ ಮೇಲೆ ಶರಣ ಬಸವನಿಗೆ ಕಲಿಕೇರಿ ಮೊರರಾಧ್ಯರು ಹೇಳ್ತಾರ, ಬ್ರಾಹ್ಮಿ ಮುಹೂರ್ತದೊಳಗ ಶರಣ ಬಸವ ಸ್ನಾನವನ್ನ ಮಾಡಿಕೊಂಡು
ಗುರು ಕೊಟ್ಟಿರ್ತಕ್ಕಂಥ ಲಿಂಗವನ್ನ ಪೂಜೆಯನ್ನ ಮಾಡಿ ತನ್ನ ದೈವವಾಗಿರ್ತಕ್ಕಂತಹ ಗುರುವಿನ ಬಳಿ ಬಂದು ಕುಂದಿರ್ತಾನ. ಗುರುವಿನ ಪಾದವನ್ನು ಹಿಡಿದು ಕೇಳ್ತಾನ, ಯಪ್ಪ ಗುರುದೇವ, ನಿನ್ನೆಯ ದಿವಸ ನನಗೆ ಲಿಂಗ ದೀಕ್ಷೆಯನ್ನ ಕೊಟ್ಟಿರಿ. ಈ ದೀಕ್ಷೆ ಆದ ನಂತರ ಅಷ್ಟಾವರಣ ಬೋಧನೆಯನ್ನ ಮಾಡ್ಕೊಂಡಿದ್ರಪ್ಪ. ಆ ಅಷ್ಟಾವರಣದೊಳಗ ಮೊದಲನೆಯದು ಗುರು. ಆ ಮೊದಲನೆಯ ಅಷ್ಟಾವರಣ ಗುರುವಿನ ಬಗ್ಗೆ ನನಗೊಂದಿಷ್ಟು ಸಾರವಾಗಿ ಉಪದೇಶವನ್ನ ಮಾಡು ಗುರುವೇ. ಆ ಗುರು ಅಂದ್ರೆ ಏನು, ಗುರು ಯಾಕೆ ಬೇಕು, ಗುರುವಿನ ಮಹತ್ವವೇನು, ಇವನು ಎಲ್ಲವನ್ನು ಕೂಡ ನನಗೆ ತಿಳಿಸಪ್ಪ ಅಂತ ಕಲಿಕೆರೆ ಮರುಳರಾಜರ ಹತ್ರ ಶರಣಬಸವ ಕೇಳ್ತಾನ. ಆಗ ಕಲಿಕೆರೆ ಮರುಳರಾಜರ ಶರಣಬಸವನಿಗೆ, ಆಯ್ತು ಶಿಷ್ಯ, ಹೇಳಪ್ಪ, ಇವತ್ತಿನ ದಿವಸ ನಿನಗೆ ಗುರುವಿನ ಮಹತ್ವವನ್ನ ಹೇಳ್ತೀನಿ, ಗುರು ಅಂದ್ರೆ ಏನು, ಗುರು ಅಂದ್ರೆ ಯಾರು ಅಂತಕ್ಕಂಥದ್ದನ್ನ ಹೇಳ್ತೀನಿ ಅಂತ ಶರಣಬಸವನ್ನ ಎಬ್ಬಿಸಿ ಕುಂದರ್ಸ್ತಾನ. ಗುರು ಅಂತಂದ್ರೆ ಅಂಧಕಾರವನ್ನ ಕಳೆಯುವವನೇ ಗುರು. ಜ್ಞಾನದ ಜ್ಯೋತಿಯ ಬೆಳಗಿಸುವವನೇ ಗುರು. ಗುರು ಅನ್ನುವ ಪದದ ಮೊದಲ ಅದರ ಅರ್ಥವನ್ನ ತಿಳ್ಕೊಳ್ಬೇಕು ನಾವು. ಗುರು ಅನ್ನೋದು ಎರಡು ಶಬ್ದಗಳದಾವ. ಒಂದು ಗೋ, ಒಂದು ರು. ಗು ಅಂದ್ರ ಅಂಧಕಾರ ಅಂತ. ಗೋ ಅಂಧಕಾರಸ್ಥೆ, ರು ಅಂದ್ರ ಕಳೆಯುವುದು. ಅಂಧಕಾರವನ್ನ ಕಳೆಯುವುದಕ್ಕ ಗುರು ಅಂತ ಕರೀತಾರ ಅನ್ನೋದು ಒಂದು ಅರ್ಥ. ಆದ್ರ ಇನ್ನೊಂದು ಅರ್ಥ ಏನು ಅಂತಂದ್ರೆ, ಗುರು ಅಂದ್ರೆ ಸಂಸ್ಕೃತದೊಳಗ ದೊಡ್ಡದು ಅಂತ ಅರ್ಥ. ಗುರು ಅಂದ್ರ ದೊಡ್ಡದು. ಹೆಂಗ ದೊಡ್ಡದಪ್ಪ ಅಂತೀರಿ ನೀವೆಲ್ಲ, ಎಲ್ಲದಕ್ಕೂ ಕೇಳ್ತೀನಿ ನಾನು ನಿಮ್ಗ. ಈಗ ನಾವು ಶಾಲೆಯೊಳಗ ಛಂದಸ್ ಅಂತ ಹಾಕ್ತಿವಿ, ಗೊತ್ತದವ? ಹೌದಿಲ್ಲ? ಯಾಕೆ ದೊಡ್ಡದು ಅನ್ನಾಕ ಹಾಕ್ತಿರಲ್ಲ ಛಂದಸ್. ಲಘು ಮತ್ತು ಗುರು ಅಂತ ಹಾಕ್ತಿವಿ. ಲಘು ಅಂದ್ರೆ ಎಷ್ಟು ಮಾತ್ರ? ಒಂದು ಮಾತ್ರ. ಗುರು ಅಂದ್ರೆ ಎರಡು ಮಾತ್ರ. ಹೌದಾ ಅಲ್ರಿ? ಮೂರಲ್ರಿ? ಅಂದ್ರ ಗುರು ಅನ್ನೋದು ದೊಡ್ಡದ ಅನ್ನಕ್ ನಮಗೆ ಉದಾಹರಣೆಗಳ ರಗಡ ಸಿಗ್ತಾವ. ಬರೀ ಶಬ್ದದ ಅರ್ಥ ಅಲ್ಲ. ನಾವು ಎಲ್ಲಿ ಹೋದ್ರು ಕೂಡ ಆ ಗುರು ದೊಡ್ಡವಂತನ ಹೇಳ್ತಾರ. ಅದಕ್ಕೆ ಆ ಗುರು ದೊಡ್ಡದಾಗಿರ್ತಕ್ಕಂಥ ವಸ್ತು, ಅದು ಗುರು ಅಪ್ಪ. ಯಾವ್ದು ದೊಡ್ಡದು ಇರುತ್ತೋ ಅದಕ್ಕೆ ಗುರು ಅಂತ ಕರಿತೀವಿ ನಾವು. ಹಾಗಾದ್ರೆ ದೊಡ್ಡದು ಹೌದು. ಎದರಿಂದ ದೊಡ್ಡದು? ಎಲ್ಲರಿಗೂ ಗುರು ಅನ್ನಕ್ಕಾಗಂಗಿಲ್ಲ. ಆ ಗುರುವಿನಂತಲೇ ದೊಡ್ಡದಿರ್ಬೇಕಂತ. ಎದರಿಂದ ದೊಡ್ಡವಾಗಿರ್ಬೇಕು ಗುರು? ದೊಡ್ಡ ದೊಡ್ಡ ಮಠ ಇರ್ಬೇಕ್ರಿ. ಮಠಕ್ಕೊಂದು 10-20 ಸಾವಿರ ಎಕರೆ ಹೊಲ ಇರ್ಬೇಕು. ಕೋಟಿಗಟ್ಲೆ ಬ್ಯಾಂಕ್ನ್ಯಾಗ ಬ್ಯಾಲೆನ್ಸ್ ಇರ್ಬೇಕು. ಅಂದ್ರ ದೊಡ್ಡ ಗುರು. ಹೌದಲ್ಲ? ಇಲ್ಲ ದೊಡ್ಡ ದೊಡ್ಡ ಅರ್ಬಿ ಹಾಕೊಂಡಿರ್ಬೇಕು, ಅವ್ರು ದೊಡ್ಡ ಗುರು. ಇಲ್ಲಾಂದ್ರ 3-4 ಕೋಟಿ ರೂಪಾಯಿ ಕಾರ್ನಾಗ ಅಡ್ಡಾಡಿದ್ರ ಅವ್ರು ದೊಡ್ಡ ಗುರು. ಗುರು ಅಂತ ಎದಕ್ಕಂತೀವಿ? ಬಹಳ ಎತ್ತರ, ಬಹಳ ದಾಡ್ಸಿ ಇದ್ರ ಇದಕ್ ದೊಡ್ಡದಂತೀವ. ಗುರು ದೊಡ್ಡವ ಹೌದಪ್ಪ. ಎದರಿಂದ ದೊಡ್ಡವಾಗಿರ್ಬೇಕು ಗುರು? ಆಸ್ತಿ, ಅಂತಸ್ತು, ಮಠ ಇವತ್ತರಿಂದ ಗುರು ದೊಡ್ಡವರಾಗಿರ್ಬಾರ್ದು. ಯಾರಿಗೆ ಗುರು ಅನ್ಬೇಕು ಅಂತಂದ್ರ, ಹುಟ್ಟಿನಿಂದ ಸಾಯುವವರೆಗೆ, ಏನ್ರಿ, ಹುಟ್ಟಿನಿಂದ ಸಾಯುವವರೆಗೆ ತಾವು ಹಾಕಿಕೊಳ್ಳುವಂತ ಬಟ್ಟೆಗೆ ಕಿಶ ಹೊಲಿಸಲಿಲ್ಲ, 1 ರೂಪಾಯಿ ಯಾರಿಂದನೂ ಹಿಡಿಲಿಲ್ಲ, ಯಾರಿಗೂ ಹೊಗಳಿಲ್ಲ, ಯಾರನ್ನೂ ತೆಗಳಿಲ್ಲ. ಅವ್ರು ದೊಡ್ಡವರು, ಇವ್ರು ದೊಡ್ಡವರು ಅನ್ನಿಲ್ಲ. ಯಾರನ್ನೂ ಕೂಡ ಏನು ನಿಂದಿಸದೆ ಏನ್ ಮಾಡಿದ್ರು ಅಂತಂದ್ರೆ, ಕೇವಲ ಪ್ರಕೃತಿಯನ್ನ ಹೊಗಳಿದ್ರು. ಪ್ರಕೃತಿಯ ಮೇಲೆ ಪ್ರವಚನವನ್ನ ಮಾಡಿ ಜ್ಞಾನದಿಂದ ದೊಡ್ಡವರಾದ್ರೆ ವಿಜಯಪುರ ಸಿದ್ದೇಶ್ವರ ಸ್ವಾಮಿಗಳು ಅಂತವರಿಗೆ ಗುರು ಅನ್ಬೇಕಾಗ್ತದೆ. ಅವ್ರಿಗೆ ಗುರು ಅನ್ಬೇಕು. ಎಲ್ಲೋ ಒಂದು ಊರೊಳಗ, ಗ್ರಾಮದೊಳಗ, ಒಂದು ಜಾತ್ರೆ ಒಳಗೆ 2 ಅಂಧ ಮಕ್ಕಳು ಹಾಡ್ತಿರ್ತಾವ. ಅಂಧ ಮಕ್ಕಳು ಹಾಡ್ತಿರ್ತಾವ. ಹಾಡೋ ಸಂದರ್ಭದೊಳಗೆ ಸಾವಿರ ಜನ ನಿಂತು ನೋಡ್ತಿರ್ತಾರ. ಸಾವಿರ ಜನ ಕುಂತು ಕೇಳ್ತಿರ್ತಾರ. ಅದ್ರೊಳಗೆ ಒಬ್ಬ ಸ್ವಾಮಿಗಳು ಬಂದು ಅವರು ಕುಂತು ಕೇಳ್ತಾರ. ಬಹಳ ಆನಂದ ಆಗ್ತೈತಿ. ಬಹಳ ಆನಂದ ಆಗಿರ್ತಕ್ಕಂಥ ಸಂದರ್ಭದೊಳಗೆ ನಾವು ನೀವು ಬೇರೆದವರಾಗಿದ್ರೆ ಏನ್ ಮಾಡ್ತಿದ್ದೀವ್ರಿ? ಬಹಳ ಚಂದ ಹಾಡ್ಯಾರಪ್ಪ ಅಂತ ಒಂದು 500 ರೂಪಾಯಿ ಕೊಡ್ತಿದ್ವು, 1000 ಕೊಡ್ತಿದ್ವು. ಏನ್ ಅವ್ರ ಸ್ವಾಮಿಗಳಾಗಿದ್ರ ಅವ್ರ ಜೋಳಿಗೆ ಬಂದಿದ್ದು ಒಂದಿಷ್ಟು ಕೈ ಹಾಕಿ ಕೊಟ್ಟು ಬಿಡುವಾಗಿದ್ರು ರೊಕ್ಕ. ಹೌದಿಲ್ರಿ? ಕೊಟ್ಟು ಬಿಡುವುದಾಗ ಆಗಿದ್ರ ಅವ್ರು ಕೊಡ್ಲಿಲ್ಲ. ಜೋಳಿಗೆ ಒಳಗ ಕೈ ಹಾಕಿ ರೊಕ್ಕ ಕೊಡ್ಲಿಲ್ಲ. ಆ ಇಬ್ಬರ ಅಂಧ ಅನಾಥ ಮಕ್ಕಳನ್ನ ಏನ್ ಮಾಡಿದ್ವು ಅಂತಂದ್ರ, ಅವ್ರನ್ನ ಜೋಳಿಗೆ ಹಾಕೊಂಬಂದ್ರ ಹಾನಗಲ್ ಕುಮಾರಸ್ವಾಮಿಗಳು ಅವರಿಗೆ ಗುರು ಅನ್ಬೇಕಾಗ್ತದೆ. ಅಂತವ್ರು ಗುರು ಆಗ್ತಾರ. ಅಂಧನಾಗಿದ್ರು ಕೂಡ ನನಗ ಕಣ್ಣಿಲ್ಲಪ್ಪ ಅಂತ ಸುಮ್ಮ ಕುಂದಿರ್ಲಿಲ್ಲ. ಸಂಗೀತ ವಿದ್ಯೆಯನ್ನ ಕಲಿತ್ರ
ಶಿವಯೋಗ ಮಂದಿರದಿಂದ ಹೊರಗೆ ಹಾಕಿದಾಗ ನಾ ಯಾಕೆ ಕೂಗಬೇಕು ಅಂತ ಸಂಚಾರಿ ಪಾಠಶಾಲೆಯನ್ನು ಮಾಡಿದ್ರು. ಸಂಚಾರಿ ಪಾಠಶಾಲೆಯನ್ನು ಮಾಡ್ತಾ ಮಾಡ್ತಾ 30-50 ಗದಗಿನಗಳು ಬಂದು ವೀರೇಶ್ವರ ಪುಣ್ಯಾಶ್ರಮವನ್ನು ಸ್ಥಾಪನೆ ಮಾಡಿ ಇವತ್ತೇನಾದ್ರೂ ಅವ್ರು ಇದ್ದಿದ್ದಿಲ್ಲ ಅಂತಂದ್ರ ಅಂಧ ಅನಾಥ ಮಕ್ಕಳು ಏನಾಗುತ್ತಂದ್ರೆ ಎಲ್ಲ ರೈಲ್ವೆ ಸ್ಟೇಷನ್ದಾಗ ಬಸ್ ಸ್ಟ್ಯಾಂಡ್ದಾಗ ಭಿಕ್ಷೆ ಬೇಡಬೇಕಾಗಿತ್ತು. ಆ ಭಿಕ್ಷೆಯ ಪಾತ್ರೆಯನ್ನು ತಪ್ಪಿಸಿ ಅಕ್ಷಯ ಪಾತ್ರೆಯನ್ನು ಕೊಟ್ರಲ್ಲ ಪಂಚಾಕ್ಷರ ಗುರುವರರು, ಅಂತವ್ರಿಗೆ ಗುರು ಅನ್ಬೇಕಾಗ್ತದೆ. ನನ್ನ ಗುರುಗಳು ಕಣ್ಣಿಲ್ಲ ಅಂದ್ರೆ ಇಷ್ಟೆಲ್ಲಾ ಸಾಧನೆ ಮಾಡ್ಯಾರ, ನಾನು ಒಂದಿಷ್ಟು ಸಾಧನೆ ಮಾಡ್ಬೇಕು ಅನ್ನೋ ಹಠ ಒಂದೊಟ್ಟು ಪುಟ್ಟ ಏನಾಗಿರ್ತಕ್ಕಂಥವ್ನು ಕಲಿತು ಕಲಿತು ಒಂದಲ್ಲ ಎರಡಲ್ಲ 3 ಭಾಷೆಯೊಳಗ ಕಲಿತು 5-6 ಪುರಾಣಗಳನ್ನ ಬರೆದು ಇವತ್ತು ಅವರು ಕೂಡ ತ್ರಿಭಾಷಾ ಕವಿಯಾಗಿ ಗುರುವನ್ನ ಮೀರಿಸುವಂತ ಶಕ್ತಿಯನ್ನ ಪಡೆದ್ರಲ್ಲ ಪುಟ್ಟ ಯಜ್ಜವರು, ಅಂತವ್ರಿಗೆ ಗುರು ಅನ್ಬೇಕಾಗ್ತದ್ರಿ. ಇಂಥವರಿಗೆ ಗುರು ಅನ್ಬೇಕು ನಾವು. ಯಾವತ್ತೂ ಕೂಡ ಆಚಾರವನ್ನ ಬಿಡ್ಲಿಲ್ಲ, ನೀತಿಯನ್ನ ಬಿಡ್ಲಿಲ್ಲ, ಪಂಚೇಂದ್ರಿಯಗಳ ನಿಗ್ರಹವನ್ನ ಮಾಡಿ ಹೋದಲ್ಲೆಲ್ಲ ಪುರಾಣ ಪ್ರವಚನಗಳನ್ನ ಹಚ್ಚಿ ಶಿವನ ನಾಮಸ್ಮರಣೆಯನ್ನ ಮಾಡಿ ಲಿಂಗ ದೀಕ್ಷೆಯನ್ನ ಪಡೆದುಕೊಂಡು ನಡೆದಂತೆ ನುಡಿದ್ರು ನುಡಿದಂತೆ ನಡೆದಿರ್ತಕ್ಕಂಥ ಗಣಮೌನಿ ಮೌನ ತಪಸ್ವಿ ಚಿಕ್ಕೇನಕೊಪ್ಪದ ಚನ್ನವೀರ ಶರಣರಾಗಿ ಹೋದ್ರಲ್ಲಿ ಅಂತವ್ರಿಗೆ ನಾವು ಗುರು ಅನ್ಬೇಕಾಗ್ತದೆ. ಇವರೆಲ್ಲರೂ ಗುರುರಿ. ಗುರು ಜ್ಞಾನದಿಂದ ದೊಡ್ಡವನಾಗಿರ್ಬೇಕು, ಗುರು ವ್ಯಕ್ತಿತ್ವದಿಂದ ದೊಡ್ಡವನಾಗಿರ್ಬೇಕು, ಗುರು ಆಗಿದ್ದವನು ಆಚಾರದಿಂದ ದೊಡ್ಡವನಾಗಿರ್ಬೇಕು, ಗುರು ಆಗಿದ್ದವನು ಭಾವ ಮನಸ್ಪೂರ್ವಕವಾಗಿ ಇನ್ನೊಬ್ಬರನ್ನ ಕಂಡ್ರೆ ಕರಗುವಂತ ಆ ಭಾವದಿಂದ ದೊಡ್ಡವರಾದವರಿಗೆ ಮಾತ್ರ ಗುರು ಅನ್ಲಿಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಗುರು ಅನ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಗುರು ಅಂದ್ರ. ಗುರು ಅಂದ್ರೆ ಬಿದ್ದವ್ರನ್ನ ಎತ್ತಬೇಕು ಅಂತ ಗುರು. ಹಿಂದಕ್ಕ ಬುದ್ಧ ಕಾಲದೊಳಗ ಉಪಗುಪ್ತ ಅಂತ ಒಬ್ಬ ಆಗೋದ, ಹೆಸರು ಕೇಳಿರ್ಬೋದು. 10th 10ನೇ ತರಗತಿಗೆ ಇಂಗ್ಲಿಷ್ ಒಳಗೊಂದು ಪಾಠ ಕೂಡ ಇತ್ತು. ಉಪಗುಪ್ತ ಅಂತ ಆಗೋದ. ಮೊದಲು ಬಹಳ ದೊಡ್ಡ ರಾಜ ಅವ. ಆದ್ರೆ ಬೌದ್ಧತ್ವವನ್ನ ಬುದ್ಧ ಧರ್ಮವನ್ನ ನೋಡಿ ಆ ಧರ್ಮಕ್ಕೆ ಅನುಯಾಯಿಯಾಗಿ ಏನ್ ಮಾಡ್ತಾನ, ಎಲ್ಲ ರಾಜ್ಯವನ್ನ ತೊರೆದು ಬಿಟ್ಟ. ರಾಜ್ಯವನ್ನ ತೊರೆದು ಶ್ವೇತವರ್ಣದ ಬಟ್ಟೆಯನ್ನು ಹಾಕಿ ಮನಿ ಒಂದಿಷ್ಟು ಭಿಕ್ಷೆ ಬೇಡುದು, ಜನಗಳಿಗೆ ಒಂದಿಷ್ಟು ಜ್ಞಾನವನ್ನ ಬೋಧನೆ ಮಾಡ್ತಾ ಬೌದ್ಧ ಧರ್ಮವನ್ನ ಸಾರ್ತಾ ಬಂಟ ಉಪಗುಪ್ತ. ಅಂತ ಉಪಗುಪ್ತ ಒಂದು ಗ್ರಾಮದೊಳಗೆ ಹೋಗಿರ್ತಾನ. ಆ ಗ್ರಾಮದೊಳಗ ಓಣಿ ಭಿಕ್ಷೆಯನ್ನ ಬೇಡುವ ಸಂದರ್ಭದೊಳಗ ಒಂದು ಓಣಿ ಒಳಗೆ ಹೋಗ್ತಾನ. ಆ ಓಣಿ ಒಳಗ ಒಂದು ಮನಿ ಮುಂದೆ ನಿಂತು ಭಿಕ್ಷಾಂದೇಹಿ ಅಂತಾನ. ಆ ಮನಿ ಯಾರ್ದು ಅಂತಂದ್ರ ವೇಶ್ಯೆಯ ಮನೆ ಇರ್ತೈತಿ, ನರ್ತಕಿ ಅಂತ ಕರೀತಾರ. ಯಾಕ ಅವ್ರಿಗೆ ನರ್ತಕಿ ಇರುವಂತ ಆಗ ಕರಿತಿದ್ರು ಅಂತಂದ್ರ ಈಗೇನು ನಾಟ್ಯ ನರ್ತನ ಡ್ಯಾನ್ಸ್ ಅದಾವಲ್ಲ ಇವೆಲ್ಲ ಆಗ ಯಾರು ಜಾಸ್ತಿ ಮಾಡ್ತಿದ್ದಿಲ್ಲ. ಸಂಸ್ಕೃತ ಉಳ್ತಕ್ಕಂಥ ಮನೆಯವರಂತರೂ ಮಾಡತಿದ್ದಿಲ್ಲ. ಅದು ಏನು ಅಂತಂದ್ರೆ ಆ ಕಾಯಕ ಕೇವಲ ವೇಶ್ಯೆಯರು ಆ ನರ್ತನವನ್ನ ಮಾಡ್ತಿದ್ರು. ಆಗಿನ ಕಾಲದೊಳಗ ಉಳ್ಕಾದವ್ರು ಮಾಡ್ತಿದ್ದಿಲ್ಲ. ಆ ವೇಶ್ಯೆಯ ಮನೆ ಮುಂದೆ ಹೋಗಿ ಭಿಕ್ಷಾಂದೇಹಿ ಅಂತ ಆ ವೇಶ್ಯೆ ಬಾಗ್ಲ ತೆಗಿತಾಳ. ನೋಡಕ್ ಬಹಳ ಚಂದ ಇರ್ತಾಳ. ಊರೊಳಗ ಆಕಿ ಮನಿ ಮುಂದೆ ಒಂದೊಂದ್ ದಿವಸ ಅಂದ್ರೆ 1000 ಮಂದಿ ಪಾಳೆ ಹಚ್ಚಿರ್ತಾರ ವೇಶ್ಯೆಯ ಮನಿ ಮುಂದೆ. ಅಷ್ಟ ಆಸ್ತಿ ಅಂತಸ್ತ ಬಹಳ ಇರ್ತದ ಆ ವೇಶ್ಯೆಗೆ. ಅಂತಾಕಿ ಮನಿ ಮುಂದೆ ಹೋಗಿ ಭಿಕ್ಷಾಂದೇಹಿ ಅಂತ ಅವಳು ಬಾಗ್ಲ ತೆಗೆದು ನೋಡ್ತಾಳೆ. ಇವನ್ನ ನೋಡಿದ ತಕ್ಷಣ ತರುಣ, ಏನು ವಯಸ್ಸಾದಮಲ್ಲ, ತರುಣ ಅದಾನ, ಶ್ವೇತವರ್ಣದ ಬಟ್ಟೆ ದರ್ಶನ. ನೋಡಿದ ತಕ್ಷಣ ಅವನೊಂದು ರೂಪನ ಬೇರೆ ಅದ, ಸ್ವದ್ರೂಪಿ ಅಂತ ಕರೀತನೋ ಅಂತ ರೂಪ ನೋಡಿದ್ಲು. ನೋಡಿದ ತಕ್ಷಣ ಆಕಿ ಅವನ ಮೇಲೆ ಆಸೆ ಹುಟ್ಟುಬಿಡ್ತೈತಿ. ಹುಟ್ಟಿದಾಗ ಆ ನರ್ತಕಿ ಆ ವೇಶ್ಯೆ ಅಂತಾಳ, ಏ ಸನ್ಯಾಸಿ, ಎಷ್ಟ್ ಮನಿ ಭಿಕ್ಷೆ ಪಾತ್ರೆ ಹಿಡ್ಕೊಂಡು ಭಿಕ್ಷೆ ಬಿಡ್ತೀಯೋ, ಯಾವ ಮನೆಗೂ ಹೋಗೋದು ಬೇಡ ನೀನು, ಇವತ್ತು ನನ್ನ ಮನಿ ಒಳಗೆ ಬಂದು ಬಿಡು, ನಾನು ನಿನ್ನಕ್ಕೆ ನನ್ನ ಆಸ್ತಿ ಅಂತಸ್ತು ಸಂಪತ್ತು ನಿಂದ ಆಗತ್ತ, ನನ್ನ ಮನಿ ಒಳಗೆ ಬಂದು ಬಿಡು ಅಂತ. ಯಾರಿಗೆ? ಆ ಬೌದ್ಧ ಸನ್ಯಾಸಿಗೆ ಉಪಗುಪ್ತಗ. ನನ್ನ ಮನಿಯೊಳಗೆ ಬಂದು ಬಿಡ, ನಾ ಅಷ್ಟ ಅಲ್ಲ, ನಂದೇನ್ ನಾ ಗಳಿಸಿನ ಇಲ್ಲಿವರೆಗೆ ಎಲ್ಲಾ ನಿಂದ ಕೊಟ್ಟು ಬಿಡ್ತೀನಿ, ನನ್ನ ಮನಿಯೊಳಗೆ ಬಂದು ಬಿಡು ಅನ್ನುವಷ್ಟು ರೂಪ ಒಂದು. ಹಂಗಂದಾಗ ಆ ಸನ್ಯಾಸಿ ಅಂತ ಉಪಗುಪ್ತ, ಯವ್ವ ಈಗ ಬಂದಿದ್ದು ಒಂದು ತುತ್ತು ಅನ್ನಕ್ಕಾಗಿ, ನಾನು ಒಂದು ತುತ್ತು ಅನ್ನಕ್ಕಾಗಿ ಬಂದನಿ, ಮುಂದೊಂದು ಕಾಲ ಬರುತ್ತ ಆಗ ಬರ್ತೀನಿ, ಈಗ ನೀಡು ಬಿಟ್ರ ಬಿಡು ಅಂತೇನ್ ಮಾಡಿದ, ಮುಂದಿನ ಮನೆಗೆ ಹೊಂಟ. ಮುಂದೊಂದು ದಿವಸ ಕಾಲ ಹೋತು ಯಾವ ನಗರದೊಳಗ ಯಾವ ವೇಶ್ಯೆಯ ಮನೆ ಮುಂದೆ 1000 ಜನ ಪಾಳೆ ಹಚ್ತಿದ್ರು, ಅಂತಹ ವೇಶ್ಯೆಗೆ ಏನಾಯ್ತು ಅಂತಂದ್ರ ದೊಡ್ಡದಾಗಿರ್ತಕ್ಕಂಥ ರೋಗ ಅಂಟ್ಕೊಂಡು ಬಿಡ್ತೈತಿ. ದೊಡ್ಡ ರೋಗ ಅಂದ್ರೆ ಗೊತ್ತಲ್ರಿ, ಕುಷ್ಠ ರೋಗಕ್ಕೆ ದೊಡ್ಡ ರೋಗ ಅಂತ ಕರಿತಿದ್ರಾಗ ಅದಕ್ಕಿಂತ ದೊಡ್ಡ ರೋಗ ಯಾವುದು ಇದ್ದಿದ್ದಿಲ್ಲ. ಯಾವಾಗ ಕುಷ್ಠ ರೋಗ ಹತ್ಯೋ 1000 ಪಾಳೆ ಎಲ್ಲ ಹೋದು.
ಮನೆಯೊಳಗಿರ್ತಕ್ಕಂಥ ಒಡವೆ ಮುತ್ತು ರತ್ನ ಆಸ್ತಿ ಅಂತಸ್ತು ಎಲ್ಲಾ ಕರಿಬೋದು. ಎಲ್ಲಿಗೆ ಬತ್ತು ಅಂತಂದ್ರೆ ಆ ವೇಶ್ಯೆಯ ಜೀವನ. ಊರೊಳಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಮನೆಯನ್ನ ಬಿಡಿಸಿ ಊರು ಬಿಡಿಸಿ ಕಲ್ಲು ತಗೊಂಡು ಹೊಡೆದು ಏನ್ ಮಾಡ್ತಾರ, ಆಗಿನ ಊರು ಬಿಟ್ಟು ಹೊರಗೆ ಹಾಕಿಬಿಟ್ಟು ನರಳೆ ಆಡ್ಕೋತ ಹೋದೊಂದು ಅಡಿಗೆಯೊಳಗೆ ಬಿದ್ದಿರ್ತಾಳ. ಅದ ಅಡವಿ ದಾರಿಯೊಳಗ ಉಪಗುಪ್ತ ಬರ್ತಿರ್ತಾನ. ಯಾರೋ ನರಳು ಅಂತ ಶಬ್ದ ಕೇಳತೈತಿ. ಉಪಗುಪ್ತಗ ನರಳು ಯಾರೋ ನರಳಾಕತ್ತಾರಲ್ಲ, ಯಾವ್ದೋ ಹೆಣ್ಣು ಧ್ವನಿ ಕೇಳಾಕತ್ತೈತಿ ಅಂತ ಅಕಾಡಿ ಗಾಡಿ ನೋಡ್ತಾನ. ಅಲ್ಲಿ ಬಿದ್ದಿರ್ತಾಳ ವೇಶ್ಯೆ. ಬಹಳಷ್ಟು ಹಣ್ಣಾಗಿ ಬಿಟ್ಟಿರ್ತಾಳ. ಕಲ್ಲು ತಗೊಂಡು ನಡೆದಿರ್ತಾರ. ರಕ್ತ ಬರ್ತಿರ್ತೈತಿ. ನೀರು ನೀರು ಅಂತಿರ್ತಾಳ. ಅಣ್ಣ ಅಣ್ಣ ಅಂತಿರ್ತಾಳ. ಆಗ ಹೋಗಿರ್ತಕ್ಕಂಥ ಉಪಗುಪ್ತ ಆಕೆಯನ್ನು ಎದ್ದು ಕುಂದಿರಿಸ್ತಾನೆ. ಎದ್ದು ಕುಂದಿರಿಸಿ ಒಂದಿಟ್ಟು ತಲೆ ಸವರಿ ತನ್ನ ಜೋಳಿಗೆ ಒಳಗಿರ್ತಕ್ಕಂತಹ ಒಂದು ತುತ್ತು ಅನ್ನ ಕೊಡ್ತಾನ, ಒಂದಿಷ್ಟು ನೀರು ಕುಡಿಸ್ತಾನ. ಆಗ ಒಂದಿಷ್ಟು ಅಕ್ಕಿಗೆ ಚೇತರಿಸ್ಕೊಂಡು ಯಾರು ಇವ್ರು ನನಗಿಷ್ಟ ಸತ್ಕಾರ ಮಾಡಿದಂತ ಗೋನೆಟ್ಟಿ ನೋಡಿದ್ಲು. ಉಪಗುಪ್ತ ಇರ್ತಾನ. ಅಕ್ಕಿ ಅಂದು ನೋಡಿ ಅಂತಾಳ, ಅಲ್ಲ ಅವತ್ತ ನನ್ನ ಮನೆ ಮುಂದ ಭಿಕ್ಷಾಂದೇಹಿ ಅಂತ ಬಂದಿದ್ದಿಲ್ಲ ಬಹುಶಃ ನೀನ ಅಲ್ಲ? ಹೌದವ್ವ ನಾನ ಅಲ್ಲ. ಅವತ್ತು ನನ್ನ ಹತ್ತಲ್ಲಿ ಆಸ್ತಿ ಅಂತಸ್ತು ಸೌಂದರ್ಯ ಎಲ್ಲಾ ಇತ್ತು. ಏನೇನು ಕಮ್ಮಿ ಇದ್ದಿದ್ದಿಲ್ಲ. ಎಲ್ಲಾ ಇದ್ದಿರ್ತಕ್ಕಂಥ ಸಂದರ್ಭದೊಳಗ ನಾನಾ ಬಾ ಅಂದ್ರು ಬರ್ಲಿಲ್ಲ. ಇವತ್ತು ನನ್ನಲ್ಲಿ ಅಂದ ಇಲ್ಲ, ಚಂದ ಇಲ್ಲ, ಆಸ್ತಿ ಇಲ್ಲ, ಅಂತಸ್ತಿಲ್ಲ. ಈಗ ಬಂದಿಯಲ್ಲೋ ಅಂದಾಗ ಉಪಗುಪ್ತ ಅಂತಾನ, ಯವ್ವ ಭಕ್ತರಂತಲ್ಲಿ ಎಲ್ಲಾ ಇದ್ದಾಗ ಬರೋ ಗುರು ಅನ್ನಗಲ್ಲ, ಸಿರಿ ಸಂಪತ್ತು ನೀಡ್ತಾರ ಅನ್ನೋದಕ್ಕೆ ಬರೋ ಗುರು ಅನ್ನಗಲ್ಲ. ಯಾವಾಗ ಒಬ್ಬ ಭಕ್ತ ಬಿದ್ದಿರ್ತಾನೋ ಅವನ ಕೈ ಹಿಡಿದು ಎತ್ತವರಿಗೆ ಗುರು ಅಂತಾರ. ಯಾರ ಕೈ ಹಿಡಿದು ಎತ್ತಾರ ಅವರು ಗುರು ಆಗತಾರ. ಹಂಗ ಕೈ ಹಿಡಿದು ಎತ್ತಿರ್ತಕ್ಕಂಥವ್ರಿಗೆ ನಾವು ಗುರು ಅನ್ನಬೇಕು. ಕೇವಲ ಅವ್ರ ಮಟ್ಟದ ಇದು ಇದ್ದಾಗ ಬಂದ ಕೇಸಿ ಭಿಕ್ಷೆ ಹಾಕ್ಸ್ಕೊಂಡು ಹೋಗೋರಿಗೆ ಅರ್ಥ ಅಲ್ಲ. ನಮ್ಮ ಮನೆಯೊಳಗೆ ಏನಾರ ತೊಂದರೆ ಇದ್ದಾಗ ಕೂಡ ಬಂದು ಸಹಾಯ ಮಾಡೋರಿಗೆ ಗುರು ಅನ್ಬೇಕು. ಈಗಿನ ಕೆಲವೊಂದಿಷ್ಟು ಮಂದಿ ಗುರುಗಳದಾರಿ. ಯಾವಾಗ ನೆನಪಕ್ಕಾರ ಭಕ್ತರು ಅಂತಂದ್ರೆ ವರ್ಷಕ್ಕೊಮ್ಮೆ ಅವ್ರ ಮಠದ ಜಾತ್ರೆ ಬಂದಾಗ ಅಷ್ಟ ನೆನಪಕ್ಕಾರ ಭಕ್ತರು. ಉಳ್ಕಾಟ ಟೈಮ್ದಾಗ ಭಕ್ತರು ಸತ್ತಾರೋ ಹುಟ್ಟಾರೋ ಅನ್ನೋದು ಗೊತ್ತಾಗಲ್ಲ ಎಷ್ಟೋ ಮಂದಿಗೆ. ಆದ್ರ ಗುರು ಆದವ ಅಂತವ್ರಿಗಲ್ಲ. ಗುರು ಪ್ರತಿ ಕ್ಷಣದೊಳಗು ಏನೋ ಇರಲ್ಲಪ್ಪ, ಈ ಒಂದು ಗ್ರಾಮ ನನ್ನ ಭಕ್ತರದಾರ ಅಂತಂದ್ರ ಇಲ್ಲಿ ಹಾಲು ಹೊಟ್ಟಿದ್ರು ಅಂತಂದ್ರೆ ಏನ್ ಮಾಡ್ಬೇಕು ಆ ಗುರುಗಳು, ಈ ಊರೊಳಗೆ ಏನಾರ ಆಗಿತ್ತು ಇಲ್ಲೋ, ಈ ಊರಿಗೆ ಯಾರಿಗಾರ ಕಷ್ಟ ಐತಿ ಅಂತಂದ್ರ ಬಂದ ಸಹಾಯವನ್ನ ಮಾಡ್ತಾರಲ್ಲ ಅಂತವ್ರಿಗೆ ಗುರು ಅನ್ಬೇಕು ನಾವು. ಅವರು ದೊಡ್ಡ ಗುರುಗಳಾಗ್ತಾರೆ. ಅದಕ್ಕ ಗುರು ಬೇಕು. ಇಂಥವ್ರ ಗುರು ಅಂದ್ರ ಜ್ಞಾನದಿಂದ ಅವರಲ್ಲಿರ್ತಕ್ಕಂಥ ಒಂದು ಕರುಣೆಯಿಂದ ಭಾವದಿಂದ ಗುರು ದೊಡ್ಡವನಾಗ್ತಾನ. ಅದಕ್ಕೆ ಗುರು ಅನ್ನೋದು ದೊಡ್ಡದು ಅಂತ ನಾವು ಹೇಳ್ತೀವಿ. ಇಂಥ ದೊಡ್ಡದಾಗಿರ್ತಕ್ಕಂಥ ಗುರು ಅನ್ನೋದು ಐತಲ್ಲ ತಾಯಿ. ಕೆಲವರು ಅಂತಿರ್ತಾರ ಗುರುವಿನಿಂದನ ಜ್ಞಾನ, ಗುರುವಿನಿಂದನ ಮೋಕ್ಷ, ಗುರುವಿನಿಂದನ ನಮಗ ಸಕಲವೂ ಕೂಡ ದೊರಕುವುದು ಅಂತ ಹೇಳ್ತೀವಿ ನಾವು. ಆದ್ರೆ ಕೆಲವರು ಮಂದಿ ಅಂತಿರ್ತಾರ, ಅಲ್ರಿ ಅಜ್ಜಾರ ಹೇಳ್ತೀರಿ ಎಲ್ಲದಕ್ಕೂ ಗುರುನ ಬೇಕು ಅಂತೀರಿ ನೀವು, ಮತ್ತ ಗುರು ಇರ್ಲಾರ ನಾವೇನು ಮಾಡಕ್ ಆಗಂಗಿಲ್ಲೇನ್ರಿ? ಈಗೇನ್ರಿ ರಗಡ್ ಪುಸ್ತಕ ಬಂದಾವು, ಪ್ರಪಂಚನ ಅಂಗೈಯೊಳಗೈತಿ. ನಾವ್ ಏನ್ ಬೇಕಾದ್ ತಗದು ಓದ್ಬೋದಲ್ಲ, ಏನ್ ಬೇಕಾದ್ ತಗೋದ್ ಜ್ಞಾನ ಪಡ್ಕೋಬಹುದಲ್ಲ. ಮತ್ತೆ ಗುರುವಿನಿಂದನೇ ಯಾಕೆ ನಮಗೆ ಜ್ಞಾನ ಪಡ್ಕೋಬೇಕು ಅಂತ ಪ್ರಶ್ನೆ ಮಾಡೋರು ಬಹಳ ಮಂದಿ ಇರ್ತಾರ. ನೀವ್ಯಾರು ಇಲ್ಲ, ನೀವ್ ಶಾನ್ಯಾರದಿರಿ ಒಟ್ರು. ನಮ್ ಕಡೆ ಕೇಳ್ತಾರ ಈಗ, ಹೌದಪ್ಪ ಗುರುನ ಯಾಕೆ ಬೇಕು ಅನ್ನೋದಕ್ಕ. ಈಗ ನೀವೆಲ್ಲ ನೀರ್ ಕುಡಿತೀರಿಲ್ಲ? ಕುಡಿತೀರಿಲ್ಲ? ನೀರ್ ನೀವೇ ಏನ್ ಕೇಳ್ದಂಗ ಮಾಡ್ತಿರಲ್ಲ. ನೀರ್ ಕೇಳಿದ್ ನಾನು. ಕುಡಿತೀರಿಲ್ಲ ನೀರ್? ಎಲ್ಲಿಂದ ಕುಡಿತೀರಿ? ಕೆರೆನಿಂದ ಕುಡಿತೀರಿ. ಕೆರೆಗೆ ನೀರ್ ಎಲ್ಲಿಂದ ಬರ್ತಾವು? ಮಳೆಯಿಂದ ಬರ್ತಾವ. ಮಳಿ ಹೆಂಗಾಗತ್ತ? ಮಳಿ ಹೆಂಗಾಗತ್ರಿ? ಒಪ್ಪತ್ತದಾರಿ ನೊಟ್ರು ದನಿ ಹೊರಗ ಬರೋದು. ಇವತ್ತು ವರಮಹಾಲಕ್ಷ್ಮಿ ಪೂಜೆ ಒಂದು. ಎಲ್ಲಿಂದ ಬರತ್ ಮಳಿ? ಮೋಡದಿಂದ ಬರ್ತೈತಿ. ಮೋಡ ಉತ್ಪತ್ತಿ ಹೆಂಗಾಗತ್ತ? ಸಮುದ್ರ ನೀರು ಆವಿಯಾಗಿ ಮೋಡ ಉತ್ಪತ್ತಿ ಆಗತ್ತ. ಹೌದಲ್ರಿ? ಅಂದ್ರೆ ನೀರ್ ಎಲ್ಲಿ ಕುಡಿತೀರಿ ನೀವು? ಎಲ್ಲಿ ನೀರು? ಸಮುದ್ರ ನೀರು. ಹೌದಾ? ಮತ್ ಸಮುದ್ರಕ್ಕೆ ಹೋಗಿ ಕುಡ್ರಿ. ಹೋಗ್ರಲ್ಲ, ಸಮುದ್ರಕ್ಕೆ ಹೋಗಿ ನೀರು ಕುಡಿತೀರಿ. ಯಾಕ? ಉಪ್ಪಿರ್ತೈತಿ. ಹೌದಿಲ್ರಿ? ಎಲ್ಲಾ ಅರಿತು ತಿಳಿದು ನೋಡಿದ್ರ ನಾವು ನೀರ್ ಎಲ್ಲಿಂದ ಕುಡಿಯಾಕತ್ತೀವಿ?
ಸಮುದ್ರ ನೀರ ಕುಡಿಯಾಕತ್ತೀವಿ. ಆದ್ರೆ ಡೈರೆಕ್ಟ್ ಆಗಿ ನೇರವಾಗಿ ಹೋಗಿ ಸಮುದ್ರ ನೀರು ನಾವ್ ಯಾರು ಕುಡಿಯಂಗಿಲ್ಲ, ಅದು ಉಪ್ಪು ಇರ್ತೈತಿ. ಆ ಉಪ್ಪಿರ್ತಕ್ಕಂಥ ನೀರು ಆವಿಯಾಗಿ ಮ್ಯಾಗ ಮೋಡ ಹೋಗಿ ಆ ಮೋಡ ಶುದ್ಧಿಯನ್ನ ಮಾಡಿ ನಮಗೆ ಏನ್ ಮಾಡತ್ತ, ಚಲೋ ನೀರ್ ಕೊಡ್ತೈತಿ. ಹೌದಿಲ್ರಿ? ಅಂದ್ರ ನಾವ್ ಚಲೋ ನೀರ್ ಕುಡಿಯಾಕ ಸಾಧ್ಯ. ಹಂಗ ಏನ್ ಸಮುದ್ರಕ್ಕ ಹೋಗಿ ನಾವ್ ಯಾರು ನೀರ್ ಕುಡಿಯಾಕ ಆಗಂಗಿಲ್ಲೋ, ಹಂಗ ಎಲ್ಲಾ ಶಾಸ್ತ್ರ ಪುರಾಣ ಪ್ರವಚನ ಏನಾಗಿದ್ರು ಕೂಡ ಯಾಕಪ್ಪ ಗುರುಮುಖೇನ ನಾವು ಕಲಿಬೇಕು ಅಂತಂದ್ರ ಅದ್ರೊಳಗೂ ಕೂಡ ಶಾಸ್ತ್ರದೊಳಗ ಒಂದಿಷ್ಟು ದೋಷ ಅಂತಕ್ಕಂಥದ್ದು ಇರ್ತೈತಿ. ಆ ದೋಷವನ್ನ ಗುರು ಏನ್ ಮಾಡ್ತಾನ ಅಂತಂದ್ರ ಅದನ್ನ ಎಲ್ಲವನ್ನ ಹೋಗಿ ದೋಷವನ್ನ ತಾಯಿಟ್ಕೊಂಡು ಪರಿಶುದ್ಧವಾಗಿರ್ತಕ್ಕಂಥ ಜ್ಞಾನವನ್ನ ಮಾತ್ರ ಗುರು ನಮಗ ಕೊಡ್ತಾನ. ಅದಕ್ಕೆ ಗುರು ಬಹಳ ಮುಖ್ಯವಾಗಿ ಕಲಿಯಾಕಬೇಕು. ಶಾಸ್ತ್ರ ಪುರಾಣ ವೇದ ಇವನ್ ಎಲ್ಲಗಳನ್ನು ಕೂಡ ಗುರುಮುಖೇನ ತಿಳ್ಕೊಳ್ಬೇಕು. ಮತ್ತು ಗುರುಮುಖೇನ ತಿಳ್ಕೊಳ್ಬೇಕು ಅಂತಂದ್ರ ಆ ಗುರುಮುಖೇನ ತಿಳ್ಕೊಳ್ಬೇಕಾಗಿದೆ. ಗುರುವಿನ ಹೋಗಿ ಹೆಂಗ ಕೇಳ್ತೀವಿ? ಗುರುವಿನ ಕೇಳಬೇಕಾಗಿತ್ತಂದ್ರ ಅದಕ್ಕೂ ಕೂಡ ಏನು ಅಂತಂದ್ರೆ ಒಬ್ಬ ಸದ್ಗುರುವಿನ ಕೇಳಬೇಕಾಗಿತ್ತು ಅಂತಂದ್ರ ಸುಮ್ಮ ಹೋಗಿ ನಿಂತಿರ ಗುರುಗಳ ನಮಗ ಪಾಠ ಹೇಳಿ ಅನ್ನೋದಲ್ಲ. ಆ ಗುರುವಿನ ಪಾದವನ್ನು ಹಿಡಿಬೇಕಂತ. ನೀ ಎಷ್ಟ ಸಾವುಕಾರಿರ, ಎಷ್ಟ ದೊಡ್ಡವಿರ, ಆದ್ರ ಆ ಗುರುವಿನ ಪಾದ ಹಿಡಿದಾಗ ಮಾತ್ರ ನಮಗ ಜ್ಞಾನ ಬರ್ಲಿಕ್ಕೆ ಸಾಧ್ಯ. ಗುರುವಿನ ಪಾದ ಹಿಡಿಲಿಕ್ಕಂದ್ರ ನಮಗ ಜ್ಞಾನ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಿಮಗ ತೊಟ್ಟಲು ಉದಾಹರಣೆ ಹೇಳಿದೆ ಅವತ್ತ. ಏನ್ರಿ ತೊಟ್ಟಲು ಉದಾಹರಣೆ ಹೇಳಿದೆ. ನಮಗ ಕಷ್ಟನ ಬರ್ಲಿ, ಸುಖಾನ ಬರ್ಲಿ, ಸಿರಿ ಬರ್ಲಿ, ಸಂಪತ್ ಬರ್ಲಿ, ನಾವು ಎಲ್ಲಿ ಸುತ್ತಾಡಿ ಬಂದ್ರು ಕೂಡ ನಿಂದ್ರುವುದು ಎಲ್ಲಪ್ಪ? ಆ ಗುರುವಿನ ಪಾದದೊಳಗ ನಾವು ನಿಂದಿರುವುದು. ಶರೀರಂ ಸ್ವರೂಪಂ ತಾತ ಕತ್ರಲಂ ಧನಂ ಮೇರುತಲಂ ಚಾರ ಚಿತ್ರಂ ಗುರು ರಂಗ್ರ ಪದ್ಮೆ ಮನಶ್ಚೇನ ಲಗ್ನಂ ಮನಶ್ಚೇನ ಲಗ್ನಂ ತತಕ್ಕಿಂ 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 ಅಂತ ಹೇಳ್ತಾರ ಆದಿಗುರು ಶಂಕರಾಚಾರ್ಯರು. ಈ ಶರೀರ ಬಹಳ ಚಂದ ಸುಂದರವಾಗಿರ್ತಕ್ಕಂಥ ಶರೀರ ಕೊಟ್ಟಾನ ಭಗವಂತ. ಬಹಳ ಚಲೋ ಇದೆಯಪ್ಪ, ನಿನಗೆ ಯಾವ್ದು ರೋಗ ಇಲ್ಲ, ರುಜಿನ ಇಲ್ಲ, ಏನೂ ಇಲ್ಲ, ಬಹಳ ಚಲೋ ಶರೀರ ಐತಿ. ನಿನ್ನ ಶರೀರಕ್ಕೆ ತಕ್ಕಂಗ ನೀ ಏನದಿ, ನಿನ್ನ ಶರೀರಕ್ಕೆ ತಕ್ಕಂಗ ನಿನಗೊಂದು ಹೆಂಡತಿನೂ ಕೊಟ್ಟಾನ. ಯಾಕೆ ನೀವು ಬಹಳ ಚಂದ ಅಳದಾಳ. ಆ ನಿನ್ನ ಸಂಸಾರಕ್ಕೆ ತಕ್ಕಂಗ ಏನು ಅಂತಂದ್ರ ಒಂದಿಷ್ಟು
ಚಾರು ಚಿತ್ರ, ಎಲ್ಲಾ ಕಡೆ ನಿನ್ನಷ್ಟು ಗೌರವ ಐತಿ. ನೀ ಎಲ್ಲರೂ ಹೋದ್ರೆ ಕೈ ಮುಗಿದು ನಿನಗೆ ನಮಸ್ಕಾರ ಅಂತಾರ, ನೀ ಬಂದ್ರ ನೋಡಿ ಎದ್ದು ನಿಂದಿರ್ತಾರ. ಬಹಳ ಎಲ್ಲಾ ಕಡೆ ಹೆಸರು ಐತಿ, ಅಧಿಕಾರನೂ ಐತಿ. ಆ ಅಧಿಕಾರದ ಜೊತೆಗೆ ಮನೆಯೊಳಗ ಸಿರಿ ಸಂಪತ್ತೂ ಐತಿ. ಧನ ಮೇರು ತುಲ್ಯಂ, ಪರ್ವತದಷ್ಟು ನೀನಲ್ಲಿ ಸಂಪತ್ತು ಐತಿ. ಇಷ್ಟ ಎಲ್ಲಾ ಇದ್ರು ಕೂಡ ನೀನು ಪರಿಪೂರ್ಣ ಅಲ್ಲ. ನೀನು ಪರಿಪೂರ್ಣ ಅಲ್ಲ. ಇಷ್ಟೆಲ್ಲಾ ಇದ್ರು ಎಲ್ಲಿರ್ಬೇಕಂತ? ಗುರು ರಂಗ್ರ ಪದ್ಮೆ ಮನಶ್ಚೇನ ಲಗ್ನಂ ಗುರು ರಂಗ್ರ ಪದ್ಮೆ. ನಿನ್ನ ಮನಸ್ಸು ಆ ಗುರುವಿನ ಪಾದದೊಳಗೆ ಇದ್ರ ಮಾತ್ರ ಇವೆಲ್ಲ ಉಪಯೋಗ, ಇಲ್ಲ ಅಂದ್ರೆ ನಿನಗೆ ಉಪಯೋಗ ಇಲ್ಲ. ಗುರು ಪಾದದೊಳಗ ಇರ್ಬೇಕಪ್ಪ ನೀನು, ಅವನ ಪಾದನ ಹಿಡಿಬೇಕು ಅಂತ ಹೇಳ್ತಾರ. ಆದಿಗುರು ಶಂಕರಾಚಾರ್ಯರು ಕೂಡ ಪಾದನ ಹಿಡಿಯಂದಿದ್ದು. ಅಷ್ಟ ಅಲ್ಲ, ನಮ್ಮ 12ನೇ ಕಾಲದಲ್ಲಿರ್ತಕ್ಕಂಥ ಶತಮಾನದೊಳಗೆ ಪೂರ್ವದೊಳಗಿರ್ತಕ್ಕಂಥ 11ನೇ ಶತಮಾನದೊಳಗಿರ್ತಕ್ಕಂಥ ಶರಣರು ಕೂಡ ಹೇಳುವುದಾದ್ರೆ, ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದಡೆ ಆ ತೃಣವ ಕೆಂಡ ನುಂಗಿದಂತೆ ಗುರು ಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದಡೆ ಸರ್ವಾಂಗವೆಲ್ಲ ಲಿಂಗಮಯ ಕಾನ ರಾಮನಾಥ ಅಂತ. ಒಂದಿಷ್ಟು ನೋಡಿ, ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದೊಡಿ ಅಂತ ಹೇಳ್ತಾರೆ. ಈಗ ಒಂದಿಷ್ಟು ಎಲ್ಲೋ ಬೆಂಕಿ ಹಾಕಿರ್ತೀವಿ ನಾವು, ಹೌದಾ? ಆ ಬೆಂಕಿ ಹಾಕಿದಾಗ ಆ ಬೆಂಕಿ ಒಳಗ ಹುಲ್ಲು, ತೃಣ ಅಂದ್ರೆ ಹುಲ್ಲು ಅಂತ ಕರಿತೀವಿ. ನೀವು ಹುಲ್ಲು ಅಷ್ಟ ಅಲ್ಲ, ನೀವೆಲ್ಲರೂ ಒಂದೊಂದು, ಒಬ್ಬರು ಬೇವಿನ ಕಟ್ಟಿಗೆ ತಗೊಂಡ್ ಹಾಕ್ರಿ, ಒಬ್ಬರು ಶ್ರೀಗಂಧ ತಗೊಂಬರ್ರಿ, ಒಬ್ಬರು ಮಾವಿನ ಕಟ್ಟಿಗೆ ತಗೊಂಬರ್ರಿ, ಒಬ್ರು ಏನಾದ್ರು ಜಾಲಿ ಕಟ್ಟಿಗೆ ತಗೊಂಬರ್ರಿ. ಇವನ್ನೆಲ್ಲಾ ತಂದು ಆ ಬೆಂಕಿ ಒಳಗೆ ಹಾಕಿದಾಗ ಒಂದು ತಾಸು ಬಿಟ್ಟ ನಂತರ ಅದೆಲ್ಲ ಬೆಂಕಿ ಆಗಿರ್ತೈತಿ. ಆಗ ನಿಮಗ ಬಂದ, ನೀ ತಂದಿದ್ದ ಜಾಲಿ ಗಿಡ ತಗೋ, ನೀ ತಂದಿದ್ದ ಬೇವಿನ ಗಿಡ ತಗೋ, ನೀ ತಂದಿದ್ದ ಗಿಡ ತಗೋಪ್ಪ ಅಂತ ನಿಮಗಂತ ತಗೊಳಕ್ ಸಾಧ್ಯ? ತಗೊಳ್ಳೋದು ಬೇಡ. ಇದು ನಂದ ಅಂತ ಯಾರು ಹೇಳ್ತೀರ? ಇದು ಜಾಲಿದು, ಇದು ಬೇವಿಂದು, ಇದು ಶ್ರೀಗಂಧದ್ದು ಅಂತ ಹೇಳಕ್ ಸಾಧ್ಯ ಐತನ? ಇಲ್ಲ. ಯಾಕ? ಆ ಕೆಂಡ ಏನ್ ಮಾಡತ್ತ, ಅದ್ರೊಳಗೆ ಏನೋ ಹೋಗೋದ್ರು ಕೂಡ ತನ್ನಂಗ್ ಮಾಡ್ಕೊಂಡ್ಬಿಡ್ತದ ಕೆಂಡ. ಹಂಗ ಗುರು ಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದೊಡೆ. ಗುರುವಿನ ಪಾದದ ಮ್ಯಾಗ ಇದು ಕೂಡ ಒಂದು ತೃಣ ಇದ್ದಂಗ, ಈ ತನು ಅಂತಕ್ಕಂಥದ್ರ ಗುರುವಿನ ಪಾದದೊಳಗ ಬಿತ್ತು ಅಂತಂದ್ರ ಸರ್ವಾಂಗವೆಲ್ಲ ಲಿಂಗಮಯ ಕಾನ ಅಂತ ಹೇಳ್ತಾರೆ. ಎಲ್ಲ ಲಿಂಗ ಆಗಿ ಬಿಡ್ತತಿ ಶರೀರ. ಅದಕ್ಕೆ ಗುರುಪಾದದೊಳಗಿರ್ಬೇಕಂತ ಶರಣರು ಕೂಡ ಹೇಳಿತ್ತು. ಅಷ್ಟ ಅಲ್ಲ, ಶರೀಫರು ಕೂಡ ಹೇಳ್ತಾರ, ಗುಡ್ಡ ಗವಿಯನ್ನು ನುಂಗಿ ಗವಿ ಇರುವೆಯ ನುಂಗಿ, ಗುಡ್ಡ ಗವಿಯನ್ನು ನುಂಗಿ ಗವಿ ಇರುವೆಯ ನುಂಗಿ, ಗೋವಿಂದ ಗುರುವಿನ ಪಾದ ಎನ್ನನೆ ನುಂಗಿತ್ತ. ಕೋಟ್ಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೋಟ್ಗನ ಕೋಳಿ ನುಂಗಿತ್ತ, ಕೋಟ್ಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೋಟ್ಗನ ಕೋಳಿ ನುಂಗಿತ್ತ. ಆಡುವನೆಯ ಗೋಡೆ ಸುಣ್ಣವನಿಗೆ, ಆಡುವನೆಯ ಗೋಡೆ ಸುಣ್ಣವನಿಗೆ, ಆಡ ಬಂದ ಪಾದಗಳ ಮದ ನುಂಗಿತ್ತ, ಕೋಟ್ಗನ ಕೋಳಿ ನುಂಗಿತ್ತ, ಕೋಟ್ಗನ ಕೋಳಿ ನುಂಗಿತ್ತ.
ಇರುವೆಯನ್ನು ನುಂಗಿ ಗವಿಯು ಇರುವೆಯ ನುಂಗಿ. ನಾವೆಲ್ಲ ದೂರದಿಂದ ಗುಡ್ಡ ನೋಡ್ತೀವಿ. ಆ ದೂರದಿಂದ ಗುಡ್ಡ ನೋಡುವ ಒಳಗ ಆ ಗುಡ್ಡದೊಳಗ ಒಂದು ಗವಿ ಇತ್ತಂದ್ರೆ ಏನ್ ಅನಸ್ತೈತಿ ನಮಗ? ಆ ಗುಡ್ಡ ಆ ಗವಿ ನುಂಗಿತಪ್ಪ ಅಂದ್ರೆ ಗುಡ್ಡದೊಳಗ ಗವಿ ಐತಿ ಅಂತ ಅನಿಸ್ತೈತಿ. ಗವಿಯು ಇರುವೆಯ ನುಂಗಿ. ಮತ್ತ ಆ ಗುಡ್ಡದ ಹತ್ರ ಹೋಗಿ ಒಂದಿಷ್ಟ ಗವಿ ಹತ್ರ ಹೋದ್ವಿ ಅಂತಂದ್ರ ಆ ಗವಿಯೊಳಗೆ ಏನಿರ್ತೈತಿ? ಇರುವಿ ಇರ್ತಾವ. ಆಗೇನಿಸ್ತೈತಿ? ಇರುವಿನ ಆ ಗವಿ ನುಂಗಿದಂಗ ಅನಸ್ತ. ಹಂಗ ಶರೀಫನ ಯಾರು ನುಂಗೈತಿ? ಗುರು ಗೋವಿಂದನ ಪಾದ ಎಣ್ಣನೆ ನುಂಗಿತ್ತ ಅಂತ ಹೇಳ್ತಾರ. ಎಲ್ಲರೂ ಹೇಳಿದೇನು ಆ ಗುರುವಿನ ಪಾದನ ನಮ್ಮನ್ನ ನುಂಗುತ್ತೈತಿ, ಆ ಗುರುವಿನ ಪಾದದೊಳಗ ಇರ್ಬೇಕಂತ. ಹುಟ್ಟಯ್ಯಜ್ಜವರು ಕೂಡ ಹೇಳ್ತಾರ, ಬರೀ ಲೋಕದೊಳಗೆ ಸಿರಿ ತುಂಬಿದ ಮನೆಗೆ ನಾರು ಕೊಡ್ತಾರಪ್ಪ, ಯಾರು ಕೊಡಂಗಿಲ್ಲ. ಬರಿಯ ಮನೆಯ ಕೊಡುವುದಲ್ಲದೆ ಸಿರಿ ತುಂಬಿದ ಮನೆಗೆ ನಾರು ಕೊಡುವರು. ಜ್ಞಾನ ತುಂಬಿದ ಭಕ್ತಿಯನ್ನೇ ಕೊಡಲಾಗದಿದ್ದರು, ಎನಗ ಜ್ಞಾನ ತುಂಬಿದ ಭಕ್ತಿಯನ್ನೇ ಕೊಡಲಾಗದಿದ್ದರು ನಿನ್ನ ಪಾದ ಭಕ್ತಿಯೊಂದನ್ನೇ ಕರುಣಿಸ ಗುರುಕುಮಾರ ಪಂಚಾಕ್ಷರೀಶ್ವರ ಅಂತಂತಾರೆ ಹುಟ್ಟಯ್ಯಜ್ಜ. ನನಗ್ ನೀ ಸಿರಿ ಸಂಪತ್ತು ಏನು ಕೊಡೋದು ಬೇಡ, ನನಗ ಜ್ಞಾನನೂ ಕೊಡೋದು ಬೇಡ. ನೀನು ಏನೋ ಜ್ಞಾನ ತುಂಬಿದ ಭಕ್ತಿನೂ ಕೊಡೋದು ಬೇಡಪ್ಪ. ನನಗ ಏನು ಕೊಡು? ನೀನು ಒಂದಿಷ್ಟು ಪಾದ ಸೇವೆ ಮಾಡಕ್ ನನಗೊಂದಿಷ್ಟು ಅವಕಾಶ ಕೊಟ್ಬಿಡು ಸಾಕು ಗುರುವೇ ಅಂತ ಹುಟ್ಟಯ್ಯಜ್ಜ. ಅದಕ್ಕ ಗುರುವಿನ ಪಾದ ಹಿಡಿದಾಗ ನಮಗೆಲ್ಲರೂ ದೊರಕುತ್ತ ಹೊತ್ತು ಗುರುವಿನ ಪಾದ ಹಿಡಿತನ ನಮಗ್ ಏನೇನು ದೊರಕಂಗಿಲ್ಲ. ನಾವ್ ಎಷ್ಟು ದೊಡ್ಡವ್ರ ಅದೀವಿ ಅಂದ್ರು ಅಷ್ಟ, ಎಷ್ಟು ಶ್ರೀಮಂತರ ಅದೀವಿ ಅಂದ್ರು ಅಷ್ಟ, ನಮಗ್ ಏನೂ ಬಂದಿಲ್ಲ ಅಂದ್ರೂ ಕೂಡ ಆ ಗುರುವಿನ ಪಾದ ನಮಗ ಬೇಕ ತಾಯಿ. ಅದಕ್ಕೆ ಗುರು ಬೇಕು. ಗುರು ಎಲ್ಲರಿಗಿಂತನೂ ಕೂಡ ಗುರು ದೊಡ್ಡವನು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳ್ತೀವಿ ನಾವು. ಪರಬ್ರಹ್ಮ ಅವ. ಗುರು ಶಿವನೂ ಆಗಬಲ್ಲ, ಗುರು ಬ್ರಹ್ಮನೂ ಆಗಬಲ್ಲ, ಗುರು ವಿಷ್ಣುವಿನೂ ಆಗಬಲ್ಲ. ಆದ್ರೆ ಅವರು 3 ಮಂದಿಗೆ ಗುರು ಆಗಕ್ ಸಾಧ್ಯ ಇಲ್ಲ. ಆದ್ರೆ ಗುರು ಇವು ಎಲ್ಲವನ್ನು ಕೂಡ ಆಗಬಹುದು ಗುರು. ಅದಕ್ಕ ನ ಗುರುರಧಿಕಂ ಅಂತ ಹೇಳ್ತಾರ. ಆ ಗುರುವಿನ ಬಿಟ್ರ ದೊಡ್ಡದು ಯಾವುದು ಈ ಜಗತ್ತಿನೊಳಗ ಇಲ್ಲ 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 ಅಂತ ಹೇಳ್ತಾರ. ದೇವರಿಗಿಂತನೂ ಕೂಡ ಗುರು ದೊಡ್ಡವನು ಅಂತ ಹೇಳ್ತಾರ. ಯಾರಿಗೆ? ದೇವರಿಗಿಂತನೂ ಕೂಡ ಗುರು ದೊಡ್ಡವರಿ. ಹೆಂಗ್ರಪ್ಪ? ಮತ್ತೆ ದೇವ್ರ ಮತ್ ನಾವೆಲ್ಲ ಏನ್ ಮಾಡ್ತೀವಿ? ಗುರು ಯಾಕೆ ಬೇಕ್ರಿ? ಮತ್ ನಮಗ ಈಶ್ವರ ಅದಾನ, ಆ ದೇವ್ರ ಅದಾನ, 12 ಜ್ಯೋತಿರ್ಲಿಂಗ ಅದಾವ, ಅಲ್ಲೆಲ್ಲ ಹೋಗ್ಬಿಟ್ರೆ ಬರ್ತತ್ತಲ್ಲ. ಯಾಕೆ ಗುರುವಿನ ಪಾದನ ಹಿಡಿಬೇಕು? ನಾವು ಲಿಂಗದ ಮುಂದೆ ಹೋಗಿ ಕುಂದಿರ್ತೀವಿ, ತಪಸ್ ಮಾಡ್ತೀವಿ, ಗುರುವಿನ ಪಾದ ಹಿಡಿಯಂಗಲ್ಲ. ನಾವು ಸಾಕ್ಷಾತ್ ಪರಮಾತ್ಮ ಹೊಲಿಸ್ಕೋತೀವಿ, ನಮಗ್ ಗುರುವಿನ ಪಾದ ಹಿಡಿಯಂಗಲ್ಲ ಅನ್ನೋರು ಇರ್ತಾರ. ಗುರು ಅವನಿಗಿಂತಲೂ ಕೂಡ ದೊಡ್ಡವ. ನೀವೆಲ್ಲ ಸಂತ ಪರಂಪರೆಯೊಳಗ ನಾಮದೇವ ಅಂತ ಆಗ್ಬೋದ ಕೇಳಿದ ಹೆಸರು? ಕೇಳಿರ್ಲಿಕ್ಕೂ ಹೂ ಅಂತೆ. ನಾನು ಯಾವಾಗ ಕೇಳಿರಂತ ಕೇಳಂಗಿಲ್ಲ. ನಾಮದೇವ ಅಂತ ಆಗ್ಬೋದ ಸಂತ ಪರಂಪರೆ. ಆ ಸಂತ ಪರಂಪರೆ ಒಳಗ ನಾಮದೇವ ಎಂತ ಭಕ್ತ ಅಂತಂದ್ರೆ ಪಾಂಡುರಂಗ ವಿಠಲನ ಭಕ್ತ ನಾಮದೇವ. ಎಂತ ದೊಡ್ಡ ಅದ್ಭುತ ಭಕ್ತ ಅಂದ್ರೆ ನಾಮದೇವ. ನಾವೆಲ್ಲ ಪ್ರಸಾದ ತಗೊಂಡ್ ಹೋಗ್ತೀವಿ ದೇವರಿಗೆ, ಹೌದಾ? ತಗೊಂಡೋಗಿ ಏನ್ ಮಾಡ್ತೀವಿ? ಎಡಿ ಹಿಡಿತೀವಿ. ಹೆಂಗ್ ಹಿಡಿತೀವಿ ನಾವು ಎಡಿ? ತುಜ ಕಡೆ ಹಾತ್ ಮಜ ಕಡೆ ಬಾ. ನಿನ್ನ ಕಡೆ ಕೈ ಅಟ್ಟ ವಾಸನೆ ನೀ ತಗೊಂಡ್ಬಿಡ. ಯಾರು ನಾವ್ ಈ ಕೈ ಹಿಂಗ್ ಮಾಡಂಗಿಲ್ಲ. ಸುಮ್ ವಾಸನೆ ತಗೊಂಡ್ಬಿಡಪ್ಪ, ಇದು ನಮಗ, ಇದು ನನಗ, ಇದು ನಿನಗ, ಇದು ನನಗ, ಇದು ನಿನಗ ಅಂತಿರ್ತೀವಿ ನಾವು. ಆದ್ರ ನಾಮದೇವ ಹಂಗಲ್ಲ. ನಾಮದೇವನ ಭಕ್ತಿಗೆ ಒಲದು ಪ್ರಸಾದವನ್ನ ತಗೊಂಡೋದ್ರ ಸಾಕ್ಷಾತ್ ಪಾಂಡುರಂಗ ಏನ್ ಮಾಡ್ತಿದ್ದ ಅಂತರ ಪ್ರತ್ಯಕ್ಷವಾಗಿ ಅವನ ಕೈಲಿ ಪ್ರಸಾದವನ್ನು ಉಣ್ತಿದ್ದ. ಯಾರು? ವಿಠಲ. ಅಂತ ನಾಮದೇವ ಅವ ಯಾವಾಗ ಮನಸ್ಸಿಟ್ಟು ಕರೀತಾನ ಆಗ ಪ್ರತ್ಯಕ್ಷ ಆಗಿ ಬಿಡ್ತಿದ್ದ ಪಾಂಡುರಂಗ ವಿಠಲ. ಅಂತ ದೊಡ್ಡ ಭಕ್ತ ಅವ ನಾಮದೇವ. ಆ ನಾಮದೇವ ಸಂತ ಪರಂಪರೆ ಐತಿ. ನಾಮದೇವ, ಜ್ಞಾನೇಶ್ವರರು ಇವರೆಲ್ಲ ಒಂದು ಸಂತ ಪರಂಪರೆ ಕುಡ್ಕೊಂಡು ಏನ್ ಮಾಡ್ತಿರ್ತೀವಿ? ಭಜನೆ ಮುಖಾಂತರ ಹೋಗ್ತಿರ್ತಾರೆ. ಇವ್ರು ಹೋಗೋ ಸಂದರ್ಭದೊಳಗ ದಾರಿಯೊಳಗೆ ಏನು ಅಂತಂದ್ರ ಒಬ್ಬ ಮಹಾನ್ ಭಕ್ತನಾಗಿರ್ತಕ್ಕಂಥ ಗೋರಾ ಕುಂಬಾರನ ಮನೆ ಇರ್ತೈತಿ. ಗೋರಾ ಕುಂಬಾರ ಗಡಿಗೆಯ ಕಾಯಕವನ್ನು ಮಾಡ್ತಕ್ಕಂಥವನು ಕುಂಬಾರ ಅವ. ಆ ಗೋರಾನ ಮನೆಗೆ ಹೋದ್ರು. ಗೋರಾ ಕುಂಬಾರನ ಮನೆಗೆ, ಈ ಗೋರಾ ಕುಂಬಾರನ ಮನಿ ಐತಿ, ಅವ್ರ ಮನೆಯೊಳಗ ಒಂದಿಷ್ಟು ವಿಶ್ರಾಂತಿ ತಗೊಂಡು ಹೋದ್ರ ಆತ ಬರ್ರಿ ಅಂತ ಎಲ್ಲಾ ಸಂತ ಬಳಗದವರು ಏನ್ ಮಾಡಿದ್ರು ಅಂತಂದ್ರ ಆ ಗೋರಾ ಕುಂಬಾರನ ಮನೆಯವ್ರು ಹೋಗ್ತಾರ. ಬಹಳ ಆನಂದ ಆಗಿಬಿಡ್ತದೆ ಗೋರಾ ಕುಂಬಾರನಿಗೆ. ಬಡ ಬಡ ಏನೋ ಮಣ್ಣು ತುಳಿತಿರ್ತಾನ, ಬಿಟ್ಟು ಓಡಿ ಬರ್ತಾನ. ಎಲ್ಲಾ ಸಂತರನ್ನು ಕೂಡ ಮನೆಯೊಳಗೆ ಕರಿತಾನ, ಪಾದಕ್ಕೆ ನೀರು ಹಾಕೊಂಡು ಕರೆದು ಕುಂದಿರ್ಸಿ ಏನ್ ಮಾಡ್ತಾನೆ? ಎಲ್ಲರಿಗೂ ಕೂಡ ಮನೆಯೊಳಗೆ ಹೆಂಡತಿಗೆ ನಾನಾ ತರ ಅಡಿಗೆ, ಉಪಚಾರ, ನೀರು ಗೀರು ಎಲ್ಲವನ್ನು ಕೊಟ್ಟು ಸತ್ಕಾರ ಮಾಡ್ತಾನ. ಎಲ್ಲರೂ ಕೂಡ 1 ತಾಸು 2 ತಾಸು ಭಜನೆ ಮಾಡ್ತಾರೆ, ವಿಠಲ್ ಧ್ಯಾನ ಮಾಡ್ತಾರೆ. ಎಲ್ಲಾ ವಿಠಲ ಧ್ಯಾನ ಮುಗಿದಿರ್ತೈತಿ. ಮುಗಿದು ಎಲ್ಲಾರು ಸುಮ್ ಕೂತಿದ್ದಾಗ ಸಂದರ್ಭದೊಳಗ ಜ್ಞಾನೇಶ್ವರರು ಏನಂತಾರ ಅಂತಂದ್ರೆ ಗೋರಾ ಕುಂಬಾರನಿಗೆ ಹೇಳ್ತಾರ, ಅಲ್ಲ ಗೋರಾ ಕುಂಬಾರ, ಇಷ್ಟೆಲ್ಲಾ ಸಂತ ಬಳಗದವ್ರು ನಾವು ಕುಂತೀವಲ್ಲ, ಈ ಸಂತ ಬಳಗದೊಳಗ ಯಾರ ಘಟ ಪಕ್ವವಾಗೈತಿ ಅನ್ನೋದು ಹೇಳು. ಯಾರ ಘಟ ಅಂದ್ರೆ ಈ ಶರೀರ,
ಯಾರ ಶರೀರ ಯಾರ ಘಟ ಪಕ್ವ ಆಗೈತಿ ಒಂದ್ ಸ್ವಲ್ಪ ಹೇಳಿ ನೋಡಿ ಅಂದ ಯಾರು ಜ್ಞಾನೇಶ್ವರರು. ಆಗ ಗೋರಾ ಕುಂಬಾರ ಅಂತಾನ, ಯಪ್ಪ ನಾನು ಸಣ್ಣವ, ಮಣ್ಣು ತಗೊಂಬಂದ ಮಣ್ಣು ತುಳಿದ ಒಂದಿಷ್ಟ ಮಣ್ಣಿನ ಗಡಿಗೆ ಮಾಡವ, ಮಣ್ಣಿನ ಗಡಿಗೆ ಮಾಡವಂಗ ಆ ಪರಮಾತ್ಮ ಕೊಟ್ಟ ಗಡಿಗೆ ಬಗ್ಗೆ ನನಗೆ ಹೆಂಗ್ ಗೊತ್ತಾಗುತ್ತೋ ಅಂತ ಗೋರಾ ಕುಂಬಾರ. ಆಗ ಜ್ಞಾನೇಶ್ವರ ಅಂತಾರ, ಹೌದು ಗಡಿಗೆ ಮಾಡ್ತಂತಿಲ್ಲ, ಗಡಿಗೆ ಮಾಡಿ ಏನ್ ಮಾಡ್ತೀನಿ ಸುಡ್ತಿ ಇಲ್ಲ ಅವನಂದ್ರು. ಹೌದಪ್ಪ ಸುಡ್ತೀನಿ. ಮತ್ತೆ ಅದು ಸುಟ್ಟತ್ತಿಲ್ಲ ನೋಡಕ್ ಏನ್ ಮಾಡ್ತೀನಿ ನೀನು? ಏನಿಲ್ಲ, ನನ್ನ ಹತ್ರ ಒಂದು ಕಟ್ಟಿಗೆ ಐತಿ, ಆ ಕಟ್ಟಿಗೆ ತಗೊಂಡ ಅದನ್ನ ಬಡಿತೀನಿ, ಎಲ್ಲಿ ಟನ್ 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 ಅಂತತಿ ಅದು ಸುಟ್ಟತನ್ನಂಗ, ಯಾವ್ದ ಟಪ್ 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 ಅಂತತಿ ಅದು ಸುಟ್ಟಿಲ್ಲ ಅಂದಂಗ. ಹೌದಾ? ಮತ್ತ ಅದೇ ತರ ಪರೀಕ್ಷೆ ಮಾಡಪ್ಪ. ನಾವೆಲ್ಲರೂ ಕಣ್ಣು ಮುಚ್ಕೊಂಡ್ ಕುಂದಿರ್ತೀವಿ, ನಮ್ಮ ತಲೆನೂ ಬಡದು ನೋಡು, ಯಾರ ತಲೆ ಸುಟ್ಟೈತಿ ಯಾರ ತಲೆ ಸುಟ್ಟಿಲ್ಲ, ಘಟ ಸುಟ್ಟಿಲ್ಲ ಅನ್ನೋದು ಹೇಳುವರು. ಮತ್ತ ಜ್ಞಾನೇಶ್ವರರ ಅಪ್ಪಣೆ ಆಗೈತಿ, ಆಯ್ತಪ್ಪ ನಿನ್ನ ಅಪ್ಪಣೆ ಅಂತಂದ್ರು. ಆಯ್ತು, ಎಲ್ಲರೂ ಕೂಡ ಧ್ಯಾನಕ್ಕೆ ಬಂದಿರಿ. ವಿಠಲ ಧ್ಯಾನದೊಳಗೆ ಎಲ್ಲರೂ ವಿಠಲ ಧ್ಯಾನದೊಳಗೆ ಮುಳುಗ್ಯಾರ. ಗೋರಾ ಕುಂಬಾರ ಕೈಯೊಳಗೊಂದು ಬಡಿಗೆ ತಗೊಂಡಾನ, ಕಟ್ಟಿಗೆ ತಗೊಂಡ ಎಲ್ಲರ ತಲೆಯನ್ನು ಹೊಡ್ಕೋತ ಬಂದ. ಎಲ್ಲ ಟನ್ 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 ಎಲ್ಲ ಕೆಳಗ್ ಕೂತ ಹೊಡ್ಕೊಂಡ. ನಿಮ್ ಯಾರು ಕೂತಿರ್ತಾರಲ್ಲ ಇವ್ರು, ಜ್ಞಾನೇಶ್ವರರು ಕೂತಿರ್ತಾನ, ಮಗ್ಲ ನಾಮದೇವನು ಕೂತಿರ್ತಾನ. ಅವ್ರೆಲ್ಲಾ ಪಾಳೆ ಮುಗದ ಮ್ಯಾಗ ಜ್ಞಾನೇಶ್ವರರ ಪಾಳೆ ಬಂತು. ಜ್ಞಾನೇಶ್ವರ ಹೊಡೆದ, ಟನ್ ಟನ್ ಹತ್ತಿ ಇನ್ನೇನ ನಾಮದೇವನ ಪಾಳೆ ಬಂತು. ಯಾವಾಗ ನಾಮದೇವನ ಪಾಳೆ ಬಂತು, ಅಂತವ ನಾಮದೇವರು, ಯಾಕ ನಾ ಪರಮಾತ್ಮನ ಜೋಡ ಮಾತಾಡ್ತಾನೆ ವಿಠಲ, ನನ್ನ ಘಟ ಸುಟ್ಟಿಲ್ಲ, ನನ್ನ ಪರೀಕ್ಷೆ ಮಾಡ್ಬೇಡ ಅಂತ. ಆಗ ಜ್ಞಾನೇಶ್ವರ ಮಕ್ಕಳು ಕೂತಾರ ಅಂತಾರ, ಎಲ್ಲಾರು ಪರೀಕ್ಷೆ ಆಗೈತಿ, ಮತ್ ಸುಟ್ಟಿತ್ತಂದ್ರೆ ನಿಂದು ಟನ್ ಟನ್ ಹತ್ತತಿ, ನೀ ಯಾಕೆ ತಡಿತೀಯಪ್ಪ, ನೋಡ್ ಕುಂಬಾರ ನೀನು ಗೋರಾ ಅಂತ. ಯಾವಾಗ ಗೋರಾ ಕುಂಬಾರ ತಗೊಂಡ ನಾಮದೇವನಿಗೆ ತಲೆಗೆ ಹೊಡೆದನು, ಅದ ಟನ್ ಟನ್ ಅಲ್ಲಿಲ್ಲ, ಪಟ್ 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 ನಾಕತ್ತೈತಿ. ಮುಂದಿರೋರೆಲ್ಲರಿಗೆ ಗಾಬರಿ ಆಗ್ಬಿಡ್ತಿ, ಸಿಟ್ಟು ಬಂದ್ಬಿಡ್ತೈತಿ ಇವಂಗ. ಯಾಕ ಗೋರಾ ಕುಂಬಾರ ಅಂದ, ಯಪ್ಪ ಇವು ಎಲ್ಲಾ ಸುಟ್ಟಾವು, ಇದು ಒಂದು ಸುಟ್ಟಿಲ್ಲ ಅಂತ. ಸಿಟ್ಟು ಬಂದ್ಬಿಡ್ತಿ ನಾಮದೇವ್ಗ. ಎದ್ದ ನಿಂದಿರ್ತಾನ, ಎದ್ರ ಕುಂಬಾರ ಏನ್ ಹೇಳ್ತೀವೋ ನೀನು? ಬರೇ ಒಂದ್ ಮಣ್ಣಿನ ಗಡಿಗೆ ಮಾಡಾವ ನೀನು, ಆ ಗಡಿಗೆ ಮಾಡೋದು ತಗೊಂಡು ಬಡದ ನನ್ನ ತಲೆ ಸುಟ್ಟಿಲ್ಲ ಅಂತಿಲ್ಲ, ನನ್ನ ಘಟ ಸುಟ್ಟಿಲ್ಲ ಅಂತೀಯಲ್ಲ, ನಾನು ಪರಿಪೂರ್ಣ ಅಲ್ಲನ? ನಾ ಕರೆದ್ರೆ ಭಗವಂತ ಬರ್ತಾನ, ವಿಠಲನ ಬರ್ತಾನ, ನೋಡ್ತೀಯನಂದವನ, ಯಪ್ಪ ವಿಠಲ ಪಾಂಡುರಂಗ ಪ್ರತ್ಯಕ್ಷ ಆಗು ಅಂದ್ರ ವಿಠಲನ ಬಂದು ಮುಂದೆ ಪ್ರತ್ಯಕ್ಷ ಆಗಿ ಬಿಡ್ತಾನ. ಮುಂದೆ ಬಂದು ನಿಂದಿರ್ತ ವಿಠಲ. ಯಾವಾಗ ವಿಠಲ ನಿಂತ ಅಂತಾನೆ, ಯಪ್ಪ ನಿನ್ನ ಪ್ರತ್ಯಕ್ಷ ಮಾಡ್ಕೊಂಡವ ನಾನು, ನಿನಗೆ ಪ್ರಸಾದ ಮಾಡ್ಸವ, ನನ್ನ ಕಾಯ ಸುಟ್ಟಿಲ್ಲ ಅನ್ನಕತ್ತ ಇವ್ರೆಲ್ಲ ಅಂದಾಗ ವಿಠಲ ಅಂತಾನ. ಅವ್ರು ಹೇಳುದ್ರದಾಗ ತಪ್ಪಿಲ್ಲೋ ನಾಮದೇವ ಅಂತ. ಅವ್ರು ಹೇಳುದ್ರಾಗ ತಪ್ಪಿಲ್ಲ, ನಿಂದು ಕೂಡ ತಪ್ಪು ಅನ್ನಕತ್ತಿಲ್ಲ ನಾನು. ನಾ ಬೇರೆ ಅಲ್ಲ, ನೀ ಬೇರೆ ಅಲ್ಲ, ವಿಠಲ ಬೇರೆ ಅಲ್ಲ, ನಾಮದೇವ ಬೇರೆ ಅಲ್ಲ, ಇಬ್ರು ಒಂದ. ನೀ ಕರೆದ್ರೆ ನಾ ಬರ್ತೀನಿ, ನಾ ಒಲದಿನಿ ನಿನಗ. ಆದ್ರೆ ನಿನಗೆ ಯಾಕೆ ಘಟ ಸುಟ್ಟಿಲ್ಲ, ನಿನ್ನ ತಲೆ ಯಾಕೆ ಪಟ್ ಪಟ್ ಅಂದೈತಿ ಅಂತಂದ್ರ ಅವ್ರ ಎಲ್ಲರಿಗೂ ಕೂಡ ಒಬ್ಬ ಗುರುವಿನಿಂದ ಉಪದೇಶ ಆಗೈತಿ, ಗುರುವಿನಿಂದ ದೀಕ್ಷೆ ತಗೊಂಡ್ರ ನಿನಗ ಗುರು ಇಲ್ಲ, ಅದಕ್ಕೆ ನೀನು ಅಪೂರ್ಣ ಅಂತಂದ. ಗುರು ಇಲ್ಲ ಅಂತಂದ್ರ ಸಾಕ್ಷಾತ್ ಪರಮಾತ್ಮ ಒಲದ್ರು ಕೂಡ ಅವ ಅಪೂರ್ಣನ ಆಗತಾನ, ಅದಕ್ಕೆ ಗುರು ಬೇಕು ಅಂತ ಹೇಳ್ತಾರ. ಆಗ ಏನ್ ಮಾಡಿದ ಅಂತಂದ್ರ ಒಬ್ಬ ಗುರುವಿನನ್ನ ಹುಡುಕೊಂಡ್ ಹೋಗು ನೀ ಅಂತ ಕಳಿಸ್ತಾನ. ಹುಡುಕ್ತಾ ಒಂದು ದೇವಸ್ಥಾನದೊಳಗ ಹೋಗ್ತಾನ. ಆ ದೇವಸ್ಥಾನದೊಳಗ ಒಬ್ಬ ಜ್ಞಾನಿ ಏನ್ ಮಾಡಿರ್ತಾನ ಅಂತಂದ್ರ ವಯಸ್ಸಾಗಿರ್ತೈತಿ, ವಯೋವೃದ್ಧ ಇರ್ತಾನ. ಅವ ಶಿವಲಿಂಗದ ಮೇಲೆ ಕಾಲ್ ಇಟ್ಕೊಂಡ್ ಮಕ್ಕೊಂಡಿರ್ತಾನ. ಹಂಗ ಅಲ್ಲ, ಶಿವಲಿಂಗದ ಮ್ಯಾಗ ಕಾಲ್ ಇಟ್ಕೊಂಡ್ ಮಕ್ಕೊಂಡಿರ್ತಾನ. ಯಾವಾಗ ಅವ ಕಾಲ್ ಇಟ್ಕೊಂಡ್ ಮಕ್ಕೊಂಡಿದ್ದು ಇವ ನೋಡಿದ, ಇವ್ಯಾರು ಮಾರಾಯ ಲಿಂಗು ಮ್ಯಾಗ ಕಾಲಿಟ್ಟಾನಲ್ಲ ಅಂತ ಬೋಧಾವನ ಏನ್ ಮಾಡ್ತಾನ, ಅಲ್ರಿ ವಯಸ್ಸಾದಂಗಾಗೈತಿ ನಿಮ್ಗ, ಇಷ್ಟೆಲ್ಲಾ ವಯಸ್ಸಾದವ್ರು ತಿಳಿಯಂಗ್ಲೇನ್ರಿ ನಿಮಗ, ಲಿಂಗು ಮ್ಯಾಗ ಕಾಲಿಟ್ಕೊಂಡ ಮಕ್ಕೊಂದಿರಲ್ಲ. ಆಗ ಅವ ಅಂದ ಮಕ್ಕೊಂದವ, ಯಪ್ಪ ನನಗ ಕಣ್ಣ ಸರಿಯಾಗಿ ಕಾಣಂಗಲ್ಲ, ಎಲ್ಲಿ ಕಾಲಿಟ್ಟು ಅನ್ನೋದು ಗೊತ್ತಾಗ್ಲಿಲ್ಲ, ನೀನ ಸ್ವಲ್ಪ ನನ್ನ ಕಾಲ್ ಎತ್ತಿಟ್ಟು ಬಿಡಲ್ಲ. ಆಗ ನಾಮದೇವ ಅಂತಾನ, ಮತ್ತ ವಯಸ್ಸಾಗೈತಿ ಎತ್ತಿಡು ಅಂತೇನ್ ಮಾಡಿದ, ಆ ಏನ ಲಿಂಗದ ಮ್ಯಾಗ ಕಾಲಿಟ್ಟಿದಲ್ಲ, ಆ ಕಾಲು ತಗೊಂಡ್ ಹಿಂಗ ಮಗಲ್ ಇಡಾಕ್ ಹೋದ, ಎಲ್ಲಿ ಕಾಲಿಟ್ಟು ಅಲ್ಲೊಂದು ಲಿಂಗು ಉದ್ಭವ ಆಗ್ಬಿಡ್ತಿ. ಮತ್ತ ಕಾಲೆತ್ತಿಡ್ತಾನ ಅಲ್ಲೊಂದು ಲಿಂಗು, ಮತ್ತ ಕಾಲೆತ್ತಿಡ್ತಾನ ಅಲ್ಲೊಂದು ಲಿಂಗು, ಎಲ್ಲೆಲ್ಲಿ ಕಾಲಿಟ್ಟ ಅಲ್ಲೆಲ್ಲ ಒಂದು ಲಿಂಗು ಉದ್ಭವ ಆಗಕತ್ತು. ಅವಾಗ ಅನಸ್ತತಿ ಇವ ಸಾಮಾನ್ಯ ಅಲ್ಲ, ಕಾಲರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ತಾನ. ಆಗ ಆ ಗುರು ಅಂತಾನ, ನೋಡಪ್ಪ ನಿನಗ ಇಷ್ಟು ದಿವಸ ಒಬ್ಬ ಗುರುವಿನಿಂದ ಉಪದೇಶ ಆಗಿಲ್ಲ,
ಗುರುವಿನಿಂದ ಜ್ಞಾನ ಬಂದಿಲ್ಲ. ಲಿಂಗ ಅಂತಕ್ಕಂಥದ್ದು ನಾವು ಇಲ್ಲೇ ಐತಿ ಲಿಂಗ ಅಂತಲ್ಲ, ಲಿಂಗ ಮಧ್ಯೆ ಜಗತ್ ಸರ್ವಂ ಅಂತ ಹೇಳ್ತಾರ. ಎಲ್ಲಿಯೂ ಕೂಡ ಕಣ ಕಣದೊಳಗೂ ಕೂಡ ಇರ್ತಕ್ಕಂಥದ್ದು ಲಿಂಗು. ಅದಕ್ಕೆ ನಿನಗೆ ಜ್ಞಾನ ಆಗಬೇಕು ಅಂದಾಗ ಯಪ್ಪ ನನಗೆ ನೀನ ಜ್ಞಾನವನ್ನ ಕರುಣಿಸತ್ತ ಅವತ್ತು ನಾಮದೇವ ಆ ಗುರುವಿನ ಪಾದಕ್ಕೆ ಬಿದ್ದು ಆ ಗುರುವಿನ ಉಪದೇಶವನ್ನ ಪಡ್ಕೊಂಡ ಮ್ಯಾಗ ಏನಾಗತ್ತ ಅವನ ಶರೀರ ಪರಿಪೂರ್ಣ ಆಗತೈತಿ, ಅವನ ಜ್ಞಾನವನ್ನ ಪಡ್ಕೊತಾನ. ಅದಕ್ಕ ನಮಗೂ ಕೂಡ ಅಂತ ದೇವರು ಮನಸ್ಕೊಂಡಿರ್ತಕ್ಕಂಥವ್ರಿಗೆ ಗುರು ಬೇಕಾತು, ಉಪದೇಶ ಬೇಕಾತು. ಮತ್ತಿನ್ನ ನಾವು ನೀವು ವಿಚಾರ ಮಾಡ್ಬೇಕಲ್ಲ. ಪಾಂಡುರಂಗ ವಿಠಲ ಪ್ರಸಾದ ಮಾಡಿಸ್ತಿದ್ದ, ಪ್ರತ್ಯಕ್ಷ ಆಗ್ತಿದ್ದ, ಮಾತಾಡ್ತಿದ್ದ ಅವನ ಜೋಡ. ಮತ್ತ ಅಂತವನಿಗೆ ಒಬ್ಬ ಗುರು ಇಲ್ಲ ಅಂತಂದ್ರ ಅವ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ನರಮಾನವರು, ನಮ್ಮ ಜೋಡ ಸರಿಯಾಗಿ ನಮ್ಮ ಮನೆಯವರ ಮಾತಾಡಂಗಲ್ಲ. ಒಮ್ಮೆ ಇನ್ನು ಭಗವಂತ ಯಾವಾಗ ಮಾತಾಡ ಹೌದಿಲ್ರಿ? ಮನೆಯವರ ಒಮ್ಮೆ ಮಾತಾಡಂಗಲ್ಲ ನಮ್ಮ ಜೋಡ. ಅದಕ್ಕ ನಾವು ಭಗವಂತನ ಜೋಡಿ ಮಾತಾಡಂಗ ಆಗ್ಬೇಕಾಗಿತ್ತಂದ್ರ ಒಂದಿಷ್ಟು ಗುರು ದೀಕ್ಷೆಯನ್ನ ಪಡ್ಕೊಳ್ಬೇಕು. ಆ ಗುರುವಿನ ಪಾದವನ್ನು ಹಿಡಿಬೇಕು. ಯಾವಾಗ ಗುರು ಪಾದ ಹಿಡಿತೀವಿ ನಮಗೆ ಯಾವುದೂ ಕೂಡ ಇಲ್ಲ ಅನ್ನಂಗಲ್ಲ. ಆ ಗುರು ಎಲ್ಲವನ್ನು ಕೂಡ ಕರುಣಿಸ್ತಾನ. ಅದಕ್ಕೆ ಗುರು ಪಾದವನ್ನ ನಾವೆಲ್ಲರೂ ಹಿಡಿಯೋಣ ಅಂತ ಹೇಳಿ ಯಾರಿಗೆ ಹೇಳಕತ್ತಾರ ಇದನ್ನ? ಕಲಿಕೇರಿ ಮೊರರಾತಿರೋ ಶರಣ ಬಸವನಿಗೆ ಈ ಗುರುವಿನ ಮಹತ್ವವೆಲ್ಲವನ್ನು ಕೂಡ ಈ ತರನಾಗಿ ಹೇಳಕತ್ತಾರ. ಅದಕ್ಕೆ ಗುರುವಿನ ಎಲ್ಲಾರು ದೇವ್ರು ನೋಡ್ರಿ, ನೀವು ಯಾರು ದೇವ್ರ ನೋಡ್ರಿ ಕೈ ಎತ್ರಿ? ದೇವ್ರು ನೋಡಿದವ್ರ ಕೈ ಎತ್ರಿ. ಯಾರು ನೋಡಿಲ್ಲ ದೇವ್ರನ್ನ, ಹೌದಾ? ಯಾರು ದೇವ್ರು ನೋಡಿಲ್ಲ? ನಿಮ್ಗೆ ದೇವ್ರು ತೋರಿಸ್ಲಾ? ಇವತ್ತು ಪಿಕ್ಚರ್ದಾಗ ದೊಡ್ಡ ಅಂತ ಇರಿಸ್ತಾರಲ್ಲ ಆ ದೇವ್ರಲ್ಲಿ ಹೇಳಾಕತ್ತಿದ್ ನಾನು. ಹಂಗ ದೇವ್ರ ತೋರಿಸ್ಲಾ ನಿಮಗ್? ಪುಟ್ಟಯ್ಯಚಾರ ಮತ್ತೆ ಯಾರ್ಯಾರು ನಂಬುತ್ತೀರಿ ಕೈ ಎತ್ರಿ? ಗದಗಿನ ಪುಟ್ಟರಾಜ ಗವಾಯಿಗಳ್ರಿ ಗುರುಗಳ, ಅವ್ರ ಮಾತು ಮ್ಯಾಗ ನಂಬಿಕೆ ಇರೋ ಅವ್ರ ಕೈ ಎತ್ರಿ. ಅವ್ರ ಮಾತು ಸತ್ಯ ಅಪ್ಪ, ಅವ್ರ ಸುಳ್ಳು ನುಡಿಯಂಗಲ್ಲ ಅನ್ನೋರ್ ಕೈ ಎತ್ರಿ. ನಾನು ಕೈ ಎತ್ತೇನೆ. ಅವ್ರ ಒಟ್ಟ ಸುಳ್ಳು ನುಡಿಯಂಗಲ್ಲ, ಹೌದಿಲ್ರಿ? ಅವ್ರ ಕರೆನ ಹೇಳ್ತಾರಿಲ್ಲ, ಹೌದಿಲ್ರಿ? ನಡೆದಾಡುವ ದೇವರು ತ್ರಿಭಾಷೆ ಕವಿ. ಅವ್ರ ಒಂದು ವಚನ ಬರೀತಾರ, ಅವರ ಬರ್ತಿದ್ದ ವಚನ. ಗುರುವೇ ಶಿವನು, ಶಿವನೇ ಗುರುವು, ಅವರಲ್ಲಿ ಅಂತರವಿಲ್ಲವಯ್ಯ, ಅವರಲ್ಲಿ ಅಂತರವ ಕಲ್ಪಿಸಿದ ಬಗೆ ರವರವ ನರಕ ತಪ್ಪದು ನೋಡ ಗುರುಕುಮಾರ ಪಂಚಾಕ್ಷರೇಶ್ವರ. ವಚನ ಅರ್ಥ ಆತ? ಈಗ ಹೇಳ್ರಿ, ಯಾರು ದೇವ್ರು ನೋಡ್ರಿ? ಪರಮಾತ್ಮನ. ಅವ್ರಿಗೆ ಒಟ್ಟ ಚಪ್ಪಾಳಿಗೆ ಹಾಕ್ರಿ ಎಲ್ಲಾರು. ಅವ್ರಿಗಷ್ಟ ಅರ್ಥ ಇದೆ, ನಿಮಗೆ ಯಾರಿಗೆ ಅರ್ಥ ಆಗ್ಲಿಲ್ಲ. ಗುರುವೇ ಶಿವನು, ಶಿವನೇ ಗುರುವು, ಅವರಲ್ಲಿ ಅಂತರವಿಲ್ಲವಯ್ಯ. ಶಿವ ಅಂದ್ರನ ಗುರು, ಗುರು ಅಂದ್ರನ ಶಿವ. ಮತ್ ನೀವೆಲ್ಲರೂ ಗುರುವನ್ ನೋಡಿರಿಲ್ಲ? ಶಾಂತಿವೀರ್ ಗುರುವಿನ ನೋಡಿರಿ. ಅಷ್ಟ ಅಲ್ಲ, ಚಿಕ್ಕರ್ಕೊಬ್ಬದ ಚನ್ನವೀರ ಶರಣರು ನೋಡ್ರಿ ಅಂತಂದ್ರ ಅವರ ದೊಡ್ಡ ದೇವರಿದ್ದಾಗ ನಮಗ. ಈಗ ಹೇಳ್ರಿ, ದೇವ್ರು ನೋಡ್ರಿ ಇಲ್ಲೋ? ನೋಡಿದ್ರಿಲ್ ದೇವ್ರು? ನೋಡಿದ್ರಿಲ್ ದೇವ್ರು? ಇದ ದೇವ್ರನ್ನ ತಾಯಿ. ಗುರು ಅಂದ್ರನ ದೇವ್ರು, ದೇವರಂದನ ಗುರು. ಅವರಿಬ್ಬರೊಳಗ ನಾವೇನ ಅಂತರವನ್ನ ಕಲ್ಪಿಸಿದ್ವಿ ಅಂತಂದ್ರ ನಮಗ ಒಂದಲ್ಲ ಎರಡಲ್ಲ ರವರವ ನರಕ ಅಂತ. ಅದಕ್ಕ ಅಂತ ಗುರುವಿನ ಮಹತ್ವವನ್ನ ನಾವು ತಿಳ್ಕೊಂಡಿವಿ. ಪುರಾಣದೊಳಗ ಶರಣ ಬಸವನು ಕೂಡ ಕಲಿಕೇರಿ ಮೊರರಾದ ತಿಳ್ಕೊಂಡ ಅಂತಕ್ಕಂಥದನ್ನ ಹೇಳಿ